Okay, so hey everyone, welcome to all of you to my channel Imam D Classes. Again, in this video, already I have uploaded all income tax related important issues and topics in previous videos in playlist of income tax 2. Okay, ನಂದು ಯೂಟ್ಯೂಬ್ ಚಾನಲ್ ಒಳಗ ಪ್ಲೇಲಿಸ್ಟ್ ಐತಿ, ಅಲ್ಲೇ ಹೋಗ್ರಿ, ಅಲ್ಲೇ ಎಕ್ದಮ್ ಲಾಸ್ಟ್ಗೆ ಹೋಗ್ರಿಪ್ಪ, ಎಕ್ದಮ್ ಲಾಸ್ಟ್ ಅಲ್ಲೇ ಇನ್ಕಮ್ ಟ್ಯಾಕ್ಸ್ ಟು ಬಿಕಾಮ್ 6th ಸೆಮಿಸ್ಟರ್ NEP ಅಂತ ಐತಿ. ಆ ಪ್ಲೇ ಲಿಸ್ಟ್ ಒಳಗೆ ಎಲ್ಲ ಇನ್ಕಮ್ ಟ್ಯಾಕ್ಸ್ ಏನ್ರಿಪ್ಪ ಪ್ರಾಬ್ಲಮ್ಸ್ ಐತ್ರಿ, ಅದು ವಿಡಿಯೋಸ್ ನೋಡ್ರಿ. ಈ ವಿಡಿಯೋ ಅಲ್ಲೇ ನಾ ಇದು ಡಿಸ್ಕಸ್ ಮಾಡ್ತೀನಿ ರೀ, ಏನಂತ ಕೇಸ್ ಸ್ಟಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಸ್ಡ್ ಆನ್ ಆಲ್ ಚಾಪ್ಟರ್ಸ್. ಓಕೆ, ಫಸ್ಟ್ ಏನ್ರಿಪ್ಪ ಕ್ಯಾಪಿಟಲ್ ಗೇನ್ ಒಳಗೆ ಯಾವ ಟೈಪ್ ಕೇಸ್ ಸ್ಟಡೀಸ್ ನಿಮಗೆ ಕೇಳಬಹುದು ಕ್ವಶನ್ಸ್ ಅದು ಹೇಳ್ತೇನೆ ರೀ. ಓಕೆ, ಕನ್ಫರ್ಮ್ ಅಲ್ಲ, ಬಟ್ ಯಾಕಂದ್ರೆ ಟೆಕ್ಸ್ಟ್ ಬುಕ್ ಒಳಗೆ ಐತ್ರಿ, ಅದಕ್ಕೆ ನಾ ಹೇಳತ್ತೀನಿ ನಿಮಗೆ. ಶುರು ಮಾಡೋಣ್ರಿ ವಿಥೌಟ್ ವೇಸ್ಟಿಂಗ್ ದ ಟೈಮ್. ಬರ್ರಿ, ಕ್ಯಾಪಿಟಲ್ ಗೇನ್ ಕೇಸ್ ಸ್ಟಡಿ ಕ್ವಶನ್. ಮಿಸ್ಟರ್ ರಾಮ್ ಲಾಲ್, again I will explain in Hindi also. After completion of Kannada, then we will go for Hindi explanation also. Mr. Ram Lal of Karwar sold a capital asset during the previous year 2023-24. Previous year 23-24 means assessment year 24-25. The details of which are as follows. Wait a minute, again I have forgot the amount. Okay, sorry for that. Okay, again I'm so sorry because I have forgot the for writing of amounts. Okay, verify. Sale proceeds rupees 33,60,000 ಸೇಲ್ ಅಮೌಂಟ್ ಇದು. ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದ್ರೆ ಪರ್ಚೇಸ್ ಅಮೌಂಟ್ 5,65,000. ಇಯರ್ ಆಫ್ ಪರ್ಚೇಸ್ ಯಾವಾಗ ಖರೀದಿ ಮಾಡಿದ್ರಿ ನೀವು ಅಂದ್ರೆ 2004 ಮತ್ತು 5 ಒಳಗ. ಡೇಟ್ ಆಫ್ ಸೇಲ್ ಯಾವಾಗ ಸೇಲ್ ಮಾಡಿರಿಪ್ಪ ನೀವು ಅಂದ್ರೆ 13 ಫೆಬ್ರವರಿ ಅಂದ್ರೆ 2024. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 25,000. ಎಲ್ಲ ಬೇಸಿಕ್ ಇನ್ಫಾರ್ಮೇಶನ್ ರೀಪ. ಸಿಂಪಲ್ ಐತಿ ಕ್ವಶನ್. He purchased another residential house. Okay, another ಏನ್ರಿಪ್ಪ purchase another residential house, ಇದು important. Purchase another residential house on 22/3/2024 for rupees 16,67,000. 16,67,500 ಅವರು ಹೊಸ ನ್ಯೂ ಏನ್ರಿ he purchased another new residential house ಖರೀದಿ ಮಾಡಿದಾರಪ್ಪ ಅವರು. You are required to compute compute his taxable capital gain for the assessment year 2024-25. If the capital asset sold is, assume ಮಾಡ್ಕೋಬೇಕು, ಇಲ್ಲಿ ಬರ್ಬಿಡಲಿ, a small a residential house, small b jewelry, small c listed debentures. ನಾನು ನಿಮಗೆ ಹೇಳ್ತೀನಿ ರೀಪ್ಪ, ರೆಸಿಡೆನ್ಷಿಯಲ್ ಹೌಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್ ಯೂಸ್ ಮಾಡ್ರಿ. ಜ್ಯುವೆಲರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್ ಯೂಸ್ ಮಾಡ್ರಿ. ಲಿಸ್ಟೆಡ್ ಡಿಬೆಂಚರ್ಸ್, ಲಿಸ್ಟೆಡ್ ಅಂತ ಇದಿಲ್ಲ, ಲಿಸ್ಟೆಡ್ ಶೇರ್ಸ್, ಲಿಸ್ಟೆಡ್ ಡಿಬೆಂಚರ್ಸ್ ಏನ್ರಿ, ಲಿಸ್ಟೆಡ್ ಶೇರ್ಸ್, ಲಿಸ್ಟೆಡ್ ಡಿಬೆಂಚರ್ಸ್, ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್ ಯೂಸ್ ಮಾಡ್ರಿ, ತಿಳಿತಾ? ಲಿಸ್ಟೆಡ್ ಶೇರ್ಸ್ ಮತ್ತು ಲಿಸ್ಟೆಡ್ ಡಿಬೆಂಚರ್ಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಇದು ಬಂತಂದ್ರೆ ಲಿಸ್ಟೆಡ್ ಶೇರ್ಸ್ ಮತ್ತು ಲಿಸ್ಟೆಡ್ ಡಿಬೆಂಚರ್ಸ್, ಇದಕ್ಕೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್ ಯೂಸ್ ಮಾಡಬೇಕು. ರೆಸಿಡೆನ್ಷಿಯಲ್ ಹೌಸ್, ಜ್ಯುವೆಲರಿ, ನಾನ್ ಲಿಸ್ಟೆಡ್ ಶೇರ್ಸ್, ಏನ ನಾನ್ ಲಿಸ್ಟೆಡ್ ಶೇರ್ಸ್, ನಾನ್ ಲಿಸ್ಟೆಡ್ ಡಿಬೆಂಚರ್ಸ್, ನಾನ್ ಲಿಸ್ಟೆಡ್ ಶೇರ್ಸ್ ಮತ್ತು ನಾನ್ ಲಿಸ್ಟೆಡ್ ಡಿಬೆಂಚರ್ಸ್, ಅದು ಏನ್ರಿಪ್ಪ ಅದು. ಆಮೇಲೆ ಅಗ್ರಿಕಲ್ಚರಲ್ ಲ್ಯಾಂಡ್, ಅರ್ಬನ್ ಏರಿಯಾ, ಅಗ್ರಿಕಲ್ಚರಲ್ ಲ್ಯಾಂಡ್, ಅರ್ಬನ್ ಏರಿಯಾ, ಇದು ಎಲ್ಲ ಏನ್ರಿಪ್ಪ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್ ಯೂಸ್ ಮಾಡ್ರಿ, ತಿಳಿತಲ್ಲ? ರೆಸಿಡೆನ್ಷಿಯಲ್ ಹೌಸ್, ಜ್ಯುವೆಲರಿ, ನಾನ್ ಲಿಸ್ಟೆಡ್ ಶೇರ್ಸ್, ನಾನ್ ಲಿಸ್ಟೆಡ್ ಡಿಬೆಂಚರ್ಸ್, ಅಗ್ರಿಕಲ್ಚರಲ್ ಲ್ಯಾಂಡ್, ಅರ್ಬನ್ ಏರಿಯಾ, ಅವಾಗ ಏನ್ರಿಪ್ಪ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್ ಯೂಸ್ ಮಾಡ್ರಿ. ಲಿಸ್ಟೆಡ್ ಶೇರ್ಸ್, ಲಿಸ್ಟೆಡ್ ಡಿಬೆಂಚರ್ಸ್ ಬಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್ ಯೂಸ್ ಮಾಡ್ರಿ, ಇದಕ್ಕೆ ಅಷ್ಟ. ಓಕೆ, ಆಮೇಲೆ ಅಗ್ರಿಕಲ್ಚರಲ್ ಲ್ಯಾಂಡ್, ರೂರಲ್ ಏರಿಯಾ exempted. Agricultural land, rural area exempted. ನೆನಪೈತಿರೋದು. ಓಕೆ, ದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂದ್ರೆ CII, ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ CII ಫಾರ್ ದ ಇಯರ್ 2004 ಮತ್ತು 5. 2004 ಮತ್ತು 5 ಸ್ಟ್ರಿಪ್ 113 ಅಂಡ್ 2023-24 ಇದು 23-24 ಎಷ್ಟ್ರಿಪ್ಪ ಇದು 348. ಶುರು ಮಾಡೋಣ್ರಿ, ಫಸ್ಟ್ ಬರ್ರಿಪ್ಪ. Computation of taxable capital gain of Mr. Ram Lal for the assessment year 2024-25 particulars rupees.
ಹಾಕ್ರಿಪ್ಪ. ಫಸ್ಟ್ ಏನ್ ಅಸ್ಯೂಮ್ ಮಾಡ್ಬೇಕ್ರಿಪ್ಪ? ನಂಬರ್ 1 ಸ್ಮಾಲ್ ಎ if the capital asset sold is residential house. ಓಕೆ, ಅಂಡರ್ಲೈನ್ ಮಾಡ್ರಿಪ್ಪ. ಇದು ನಿಮ್ದು ಫಾರ್ಮ್ಯಾಟ್ ಹೆಂಗೈತೆ ಹಂಗೆ ಬರೀರಿಪ್ಪ. ಸೇಲ್ ಪ್ರೊಸೀಡ್ಸ್ ಅಲ್ಲ ಫಸ್ಟ್ ಐಟಮ್, ಸೇಲ್ ಪ್ರೊಸೀಡ್ಸ್ ಲಾಂಗ್ ಟರ್ಮ್ ಅಲ್ಲ ಇದು. ರೆಸಿಡೆನ್ಷಿಯಲ್ ಹೌಸ್ ಅಂದ್ರೆ ಏನ್ರಿಪ್ಪ? ಲಾಂಗ್ ಟರ್ಮ್. ಸೇಲ್ ಪ್ರೊಸೀಡ್ಸ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಆಮೇಲೆ ಒಂದು ಅಮೌಂಟ್ ಬರ್ತೈತ್ರಿಪ್ಪ ನಿಮ್ಗೆ. ಆ ಅಮೌಂಟ್ ಏನ್ರಿಪ್ಪ? ನೆಟ್ ಸೇಲ್ ಪ್ರೊಸೀಡ್ಸ್. ಓಕೆ. ಆಮೇಲೆ ಮತ್ತೆ ಲೆಸ್ ಏನ್ರಿಪ್ಪ? ಲೆಸ್ ನಂಬರ್ 1 index the cost of acquisition. Okay, index the cost of acquisition. ಲಾಂಗ್ ಟರ್ಮ್ ಫಾರ್ಮ್ಯಾಟ್ ಹಾಕ್ರಿಪ್ಪ, ಯಾಕಂದ್ರೆ ರೆಸಿಡೆನ್ಷಿಯಲ್ ಹೌಸ್ ಲಾಂಗ್ ಟರ್ಮ್, ಅದಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೆ ಫಾರ್ಮ್ಯಾಟ್. ಓಕೆ, ಇಂಡೆಕ್ಸ್ ದ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಅಕ್ವಿಸಿಷನ್ into CII in the year of sale. CII in the year of sale divided by CII in the year of acquisition. ಹೌದಲ್ಲ? ಇದು ಫಾರ್ಮಲ್ ಅಲ್ಲ? ಓಕೆ, ಬರೀಪ್ಪ ಶುರು ಮಾಡೋಣ್ರಿ. ಫಸ್ಟ್, ಇಫ್ ದ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಇಸ್ ರೆಸಿಡೆನ್ಷಿಯಲ್ ಹೌಸ್, ಸೇಲ್ ಪ್ರೊಸೀಡ್ಸ್ ಅಮೌಂಟ್ ಎಷ್ಟಿಪ್ಪ? 33,60,000 ತಗೋರಿ. 33,60,000. ಗಾಟ್ ಇಟ್? ನೆಕ್ಸ್ಟ್, ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಎಲ್ಲಿದ್ರಿಪ್ಪ? ಇಲ್ಲಿ ತೊಂದ್ರಿ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿಪ್ಪ? 25,000. ಲೆಸ್ ಮಾಡ್ರಿಪ್ಪ. ಅದ್ರಾಗ 33,60,000 minus 25,000, 33,35,000. 33,35,000. ಇದು ಏನ್ರಿಪ್ಪ? ನಿಮ್ದು ನೆಟ್ ಸೇಲ್ ಪ್ರೊಸೀಡ್ಸ್. ಓಕೆ. ನೆಕ್ಸ್ಟ್, ಲೆಸ್ ನಂಬರ್ 1 index the cost of acquisition is equal to cost of acquisition into CII. CII ಅಂದ್ರೆ ಏನ್ರಿಪ್ಪ? ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ in the year of sale divided by CII in the year of acquisition. ಓಕೆ, ಸ್ವಲ್ಪ ಸೈಲೆಂಟ್ ಮಾಡ್ತೀವಿ ಮೊಬೈಲ್. ಓಕೆ, ಬರೀಪ್ಪ ಫಿಲ್ ಮಾಡೋಣ್ರಿ. ಈಗ is equal to ಕಾಸ್ಟ್ ಆಫ್ ಅಕ್ವಿಸಿಷನ್. ಎಲ್ಲಿದ್ರಿಪ್ಪ? ಇಲ್ಲಿ ನೋಡ್ರಿ. ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಿಪ್ಪ? 5,65,000 ತಗೋರಿ. 5,65,000 into CII in the year of sale. ಸೇಲ್ ಯಾವಾಗ ಆಗಿತ್ರಿ? ಸೇಲ್ ಯಾವಾಗ ಆಗಿತ್ರಿಪ್ಪ? ಇಲ್ಲಿ ನೋಡ್ರಿಪ್ಪ. ಡೇಟ್ ಆಫ್ ಸೇಲ್ ಯಾವಾಗ ಆಗಿತ್ರಿಪ್ಪ? 13/2/2024. ಇಯರ್ ಆಫ್ ಸೇಲ್ ಯಾವ್ದ್ರಿಪ್ಪ? ಇಯರ್ ಆಫ್ ಸೇಲ್ 2024. ಬರ್ರಿಪ್ಪ. 2024-20 ಒಳಗೆ CII ಎಷ್ಟಿದ್ರಿಪ್ಪ? ಇಲ್ಲಿ ನೋಡ್ರಿ. 23 ಮತ್ತು 24 ಒಳಗ 23 ಮತ್ತು 24 ಒಳಗ CII ಎಷ್ಟಿದ್ರಿಪ್ಪ? 348 ಐತ್ರಿ. ಎಷ್ಟ್ರಿ? 348 ತಗೋರಿಪ್ಪ. CII in the year of sale. ಸೇಲ್ ಯಾವಾಗ ಆಗಿತ್ರಿಪ್ಪ? ಸೇಲ್ ಇಲ್ಲಿ ಐತ್ರಿ. ಸೇಲ್ ಯಾವಾಗ ಆಗಿತ್ರಿಪ್ಪ? 2024 ಒಳಗ. 24 ಒಳಗ CII ಎಷ್ಟಿದ್ರಿಪ್ಪ? 348 ಐತ್ರಿ. 348 ತಗೋರಿಲ್ಲ. into 348 divided by CII in the year of acquisition. ಖರೀದಿ ಯಾವಾಗ ಆಗಿದ್ರಿಪ್ಪ? ಇಲ್ಲಿ ನೋಡ್ರಿಪ್ಪ. ಇಯರ್ ಆಫ್ ಪರ್ಚೇಸ್ ಅಂದ್ರೆ ಏನ್ರಿಪ್ಪ? ಅಕ್ವಿಸಿಷನ್. ಇಯರ್ ಆಫ್ ಪರ್ಚೇಸ್ ಅಂದ್ರೆ ಇಯರ್ ಆಫ್ ಅಕ್ವಿಸಿಷನ್ ಯಾವಾಗ ಆಗಿತ್ರಿಪ್ಪ? ಇದು 2004 ಮತ್ತು 5 ಒಳಗೆ ಆಗಿತ್ರಿ.
2004 ಮತ್ತೆ ಇಲ್ಲಿ ನೋಡಿ 2004 ಮತ್ತೆ 5 ಸಿ ಐ ಐ ಎಷ್ಟಿದ್ರಿಪ್ಪ 4 ಮತ್ತೆ 5 ಒಳಗ 113 ಐತ್ರಿ. ಎಷ್ಟ್ರಿ 113 ತಗೋರಿಪ್ಪ. ಸಿ ಐ ಐ ಇನ್ ದ ಇಯರ್ ಆಫ್ ಅಕ್ವಿಸಿಷನ್ ಎಷ್ಟ್ರಿಪ್ಪ 113 ಮಾಡ್ರಿ. ಇದು ಎಷ್ಟ್ರಿಪ್ಪ ಇದು 5,65,000 into 348 divided by 113 ಇದು 17,40,000 ಎಷ್ಟ್ರಿಪ್ಪ 17,40,000 17,40,000. ಓಕೆ, ಇಂಡೆಕ್ಸ್ ದ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮಾಡ್ಬೇಕು ಬೇಡ. ನಂಬರ್ ಟು ಇಂಡೆಕ್ಸ್ ದ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮಾಡ್ಬೇಕು ಬೇಡ, ಮಾಡಕ್ ಬರಂಗಿಲ್ಲ. ಯಾಕ್ರಿಪ್ಪ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎಲ್ಲೇ ಕೊಟ್ಟಿಲ್ಲ. ಪೂರ ಕ್ವಶನ್ ಓದ್ರಿದು, ಇದು ಪೂರ ಕ್ವಶನ್ ಒಳಗ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬಗ್ಗೆ ಏನು ಇನ್ಫಾರ್ಮೇಶನ್ ಇಲ್ಲ. ಅದಕ್ಕೆ ಇಂಡೆಕ್ಸ್ ದ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮಾಡಕ್ ಬರಂಗಿಲ್ಲ. ಓಕೆ, ಡನ್. ಇಲ್ಲೇ ಮಟ್ಟ ಮುಗಿತ್ರಿ. ಟೋಟಲ್ ಮಾಡಿರಪ್ಪ ಇದು ಎಷ್ಟ್ರಿ 33,35,000 minus 17,40,000 ಎಷ್ಟು ಬಂತ್ರಿಪ್ಪ ಇದು 15,95,000 15,95,000 ಇದು ನಿಮ್ದು ಏನ್ರಿಪ್ಪ ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಂಪ್ಷನ್. ಇದು ನಿಮ್ದು ಏನ್ರಿಪ್ಪ ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಂಪ್ಷನ್. ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಂಪ್ಷನ್. ಓಕೆ, ಈಗ ಏನ್ ಮಾಡ್ತೀರಿಪ್ಪ ನೀವು ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಐತ್ರಿಪ್ಪ ಅಲ್ಲಿ. ಅದಕ್ಕೆ ಏನ್ರಿಪ್ಪ ಲೆಸ್ ಡಿಡಕ್ಷನ್ ಮಾಡ್ಕೋಬೇಕು. ಲೆಸ್ ಡಿಡಕ್ಷನ್ ಮಾಡ್ರಿಪ್ಪ. ಲೆಸ್ ಡಿಡಕ್ಷನ್ ಇಲ್ಲ ಅಂದ್ರೆ ಎಕ್ಸಂಪ್ಷನ್. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 54. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 54. ಯಾಕಂದ್ರೆ ಕ್ಯಾಪಿಟಲ್ ಗೇನ್ ಒಳಗ ಡಿಡಕ್ಷನ್ ಅಂಡರ್ ಸೆಕ್ಷನ್ ಯಾವ್ದ್ರಿಪ್ಪ ಎಕ್ಸಂಪ್ಷನ್ ಅಂತ ಹೇಳ್ರಿ. ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಅಂತ ಹೇಳ್ರಿ, ಇಲ್ಲಾಂದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಅಂತ ಹೇಳ್ರಿಪ್ಪ. ಏನ್ರಿ ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಬರೀರಿಪ್ಪ ಅಲ್ಲಿ. ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್. Purchase of new residential house. ತಿಳಿತ್ರಿ? ಓಕೆ, ಅಸೆಟ್ ಹೆಸರು ಏನ್ರಿಪ್ಪ ಇದು ರೆಸಿಡೆನ್ಷಿಯಲ್ ಹೌಸ್. ಇದನ್ನು ಅಸೆಟ್ ಹೆಸರು ಏನ್ರಿ ನೋಡ್ರಿ. ಫಸ್ಟ್ ಅಸೆಟ್ ಏನ್ರಿಪ್ಪ ರೆಸಿಡೆನ್ಷಿಯಲ್ ಹೌಸ್ ತಗೋಬೇಕು. ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಇದನ್ನು ಹೊಸ ಅಸೆಟ್ ಏನ್ರಿಪ್ಪ ರೆಸಿಡೆನ್ಷಿಯಲ್ ಹೌಸ್ ಐತ್ರಿ. ಇದು ರೆಸಿಡೆನ್ಷಿಯಲ್ ಹೌಸ್, ಇದನ್ನು ರೆಸಿಡೆನ್ಷಿಯಲ್ ಹೌಸ್. ಅಸೆಟ್ ಹೆಸರು ಮತ್ತು ಅಸೆಟ್ ಹೆಸರು, ಇದು ಅಸೆಟ್ ಹೆಸರು ಮತ್ತು ಇದು ಅಸೆಟ್ ಹೆಸರು ಸೇಮ್ ಟು ಸೇಮ್ ಐತ್ರಿಪ್ಪ. ಎರಡು ಅಸೆಟ್ ಏನ್ರಿಪ್ಪ ಸೇಮ್ ಟು ಸೇಮ್. ಅದಕ್ಕೆ ಎಷ್ಟು ಅಮೌಂಟ್ ಇತ್ತು ನೋಡ್ರಿಪ್ಪ ಅದು ಖರೀದಿ ಹೊಸ ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಎಷ್ಟು ಅಮೌಂಟ್ ಇತ್ತು 16,67,500. ಸೇಮ್ ಅಮೌಂಟ್ ಪೂರ ಅಮೌಂಟ್ ತಗೋರಿಲ್ಲ. ಇದು ಕೇಸ್ ಸ್ಟಡಿ ಪ್ರಾಬ್ಲಮ್. ಯಾವ ಪ್ರಾಬ್ಲಮ್ ಇದು? ಕೇಸ್ ಸ್ಟಡಿ ಪ್ರಾಬ್ಲಮ್. ಓಕೆ, ನಾರ್ಮಲ್ ಕ್ವಶನ್ ಒಳಗೆ ನೀವು ಏನ್ ಮಾಡ್ತೀರಿಪ್ಪ ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಂಪ್ಷನ್ ಅಂದ್ರೆ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್. ಅವಾಗ ಏನ್ ಮಾಡ್ತೀರಿಪ್ಪ ರೆಸಿಡೆನ್ಷಿಯಲ್ ಹೌಸ್ ಐತ್ರಿ, ರೆಸಿಡೆನ್ಷಿಯಲ್ ಹೌಸ್ ಐತಿ, ಸೇಮ್ ಅಸೆಟ್ ಐತ್ರಿ, ಫಾರ್ಮುಲಾ ಬರಂಗಿಲ್ಲ. ಸೇಮ್ ಅಸೆಟ್ ಐತ್ರಿಪ್ಪ, ಫಾರ್ಮುಲಾ ಬರಂಗಿಲ್ಲ. ಎಕ್ಸಾಮ್ಟೆಡ್ ಅಮೌಂಟ್ ಫಾರ್ಮುಲಾ ಬರಂಗಿಲ್ಲ. ಯಾಕ್ರಿಪ್ಪ ಇದು ಅಸೆಟ್ ಹೆಸರು, ಇದು ಅಸೆಟ್ ಹೆಸರು ಸೇಮ್ ಟು ಸೇಮ್ ಐತಿ. ಡೈರೆಕ್ಟ್ ಬರಿಬೇಕು. ಅಮೌಂಟ್ ನಿಮ್ ಕಡೆ 15,95,000 ಐತಿ. ನೀವು ಕೇಸ್ ಸ್ಟಡಿ ಒಳಗೆ ನಾರ್ಮಲ್ ಕ್ವಶನ್ ಒಳಗೆ ಏನ್ ಮಾಡ್ತೀರಿಪ್ಪ ನೀವು ನಮ್ ಕಡೆ 15,95,000 ಇಲ್ಲಿ ಜಾಸ್ತಿ ಐತ್ರಿ. ಲೆಸ್ ಮಾಡಕ್ ಅಮೌಂಟ್ ಜಾಸ್ತಿ ಐತ್ರಿ. ಏನ್ ಮಾಡ್ತೀರಿಪ್ಪ ಜಾಸ್ತಿ ಅಮೌಂಟ್ ಲೆಸ್ ಮಾಡಕ್ ಬರಂಗಿಲ್ಲ. ಸೇಮ್ 15,95,000 ಮಾಡ್ತೀರಿ. ಬಟ್ ಕೇಸ್ ಸ್ಟಡಿ ಕ್ವಶನ್ ಒಳಗೆ ಯಾವ ಕ್ವಶನ್ ಒಳಗ ಕೇಸ್ ಸ್ಟಡಿ ಕ್ವಶನ್ ಒಳಗ ನೀವೇನ್ ಮಾಡ್ತೀರಿಪ್ಪ ಎಷ್ಟು ಅಮೌಂಟ್ ಐತಿ ನೋಡ್ರಿಪ್ಪ ಅಷ್ಟು ಅಮೌಂಟ್ ಪೂರಾ ತಗೋಬಿಡ್ತೀರಿ ಇಲ್ಲಿ. ಯಾಕಂದ್ರೆ ಎರಡು ಅಸೆಟ್ ಹೆಸರು ಸೇಮ್ ಟು ಸೇಮ್ ಐತಿ ರೆಸಿಡೆನ್ಷಿಯಲ್ ಹೌಸ್ ಅಂತ. ಲೆಸ್ ಮಾಡಕ್ ಅಮೌಂಟ್ ಎಷ್ಟ್ರಿಪ್ಪ 16,67,500. ಯಾಕ್ರಿ ಫಾರ್ಮುಲಾ ಬರಂಗಿಲ್ಲ ಇಲ್ಲಿ. ಯಾಕ್ರಿಪ್ಪ ಬೋತ್ ಅಸೆಟ್ಸ್ ಆರ್ ಸೇಮ್, ಫಾರ್ಮುಲಾ ಬರಂಗಿಲ್ಲ. ಎಷ್ಟು ಅಮೌಂಟ್ ಐತಿ ಕೇಸ್ ಸ್ಟಡಿ ಕ್ವಶನ್ ಒಳಗೆ ಸೇಮ್ ಟು ಸೇಮ್ ಅಮೌಂಟ್ ತಗೋರಿಪ್ಪ 16,67,500 ಮಾಡ್ರಿ. ಎಷ್ಟ್ರಿಪ್ಪ ಇದು ಅಮೌಂಟ್ ನೆಗೆಟಿವ್ ಬರ್ತೈತಿ, ಬಟ್ ನೆಗೆಟಿವ್ ಬರಂಗಿಲ್ಲ. ನಿಲ್ ಅಂತ ತೋರಿಸ್ರಿ ನೀವು. ಏನ್ರಿ ನಿಲ್ ಅಂತ ತೋರಿಸ್ರಿಪ್ಪ. ನಿಲ್ ಅಂತ ತೋರಿಸ್ರಿಪ್ಪ. ನಿಲ್ ಇದು ನಿಮ್ದು ಏನ್ರಿಪ್ಪ ಕ್ಯಾಪಿಟಲ್ ಗೇನ್. ಕ್ಯಾಪಿಟಲ್ ಗೇನ್ ಫ್ರಮ್ ರೆಸಿಡೆನ್ಷಿಯಲ್ ಹೌಸ್. ತಗೋರಿಪ್ಪ. ಕ್ಯಾಪಿಟಲ್ ಗೇನ್
फ्रॉम रेसिडेंशियल हाउस, रेसिडेंशियल हाउस. ಓಕೆ, ನೀರಂತ ತೋರಿಸಬೇಕಿಲ್ಲ. ಯಾಕ್ರಿಪ್ಪ ನೋಡ್ರಿ, ನಿಮ್ದ ಕ್ಯಾಪಿಟಲ್ ಗೆ ಆಕ್ಚುಲಿ ಎಷ್ಟು ಬಂತ್ರಿಪ್ಪ 15,95,000. ಬಟ್ ನಿಮ್ದ ಲೆಸ್ ಮಾಡೋದು ಅಮೌಂಟ್ ಎಷ್ಟಿದ್ರಿಪ್ಪ 16,67,500. ಅಂದ್ರೆ ಏನ್ರಿಪ್ಪ ನೀಲ್ ತಗೋ, ನೆಗೆಟಿವ್ ತೋರಿಸ್ಬೇಡ್ರಿಪ್ಪ, ನೆಗೆಟಿವ್ ತೋರ್ಸಕ್ ಹೋಗ್ಬೇಡ್ರಿ. ಏನ್ ತೋರಿಸ್ರಿ ನೀವು, ಎಕ್ಸಾಮ್ಷನ್ ಲಿಮಿಟ್ ಜಾಸ್ತಿ ಐತ್ರಿ, ನಿಮ್ದು ಎಕ್ಸಾಮ್ಷನ್ ಲಿಮಿಟ್ ಜಾಸ್ತಿ ಐತ್ರಿಪ್ಪ. ಅದಕ್ಕೆ ಏನ್ರಿಪ್ಪ ಗೌರ್ಮೆಂಟ್ ಗೆ ನೀವು 15,95,000 ತಗೋರಿ, ಮೈನಸ್ 15,95,000 ನೋಡ್ರಿ. ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಾಮ್ಷನ್ ಇಂದ 15,95,000. ಓಕೆ, ಎಕ್ಸಾಮ್ಷನ್ ಮಾಡುವಾಗ ಲಿಮಿಟ್ ಇದಕ್ಕಿಂತ ಜಾಸ್ತಿ ಐತಿ. ನೀವು ಬೇಕಂದ್ರೆ 15,95,000 ಮೈನಸ್ 15,95,000 ನೀಲ್ ತೋರಿಸ್ತೀರಿ. ಇಲ್ಲಾಂದ್ರೆ ಪೂರ ಅಮೌಂಟ್ ಬರೀರಿಪ್ಪ, ಬಟ್ ಆನ್ಸರ್ ನೀಲ್ ತೋರಿಸ್ತೀರಿ. ಯಾಕಂದ್ರೆ ಕೇಸ್ ಸ್ಟಡಿ ಕ್ವಶನ್ ಇದು. ರೆಸಿಡೆನ್ಷಿಯಲ್ ಹೌಸ್, ರೆಸಿಡೆನ್ಷಿಯಲ್ ಹೌಸ್ ಸೇಮ್. ಅದಕ್ಕೆ ಏನ್ರಿಪ್ಪ ಪೂರ 16,67,500 ಆನ್ಸರ್ ನೀಲ್ ತೋರಿಸ್ರಿ. ಇದು ಮುಗಿತ್ರಿಪ್ಪ, ಫಸ್ಟ್ ಕೇಸ್ ಮುಗಿತು. ಇಷ್ಟೇ ಐತಿ. समझ में आया? ये कौन सा क्वेश्चन हम लोग डिस्कस कर रहे हैं अभी? कैपिटल गेन. ठीक है, कैपिटल गेन आप क्वेश्चन पढ़े आप लोग. ठीक है, अब क्या करेंगे, कैलकुलेट करेंगे कंप्यूटेशन ऑफ टैक्सेबल कैपिटल गेन ऑफ मिस्टर रामलाल फॉर द असेसमेंट ईयर 24-25. ठीक है, इफ द कैपिटल, पहला कंडीशन क्या दिया ने, रेसिडेंशियल हाउस लेके मालूम करो बोल के. इफ द कैपिटल असेट सोल्ड इज, क्या है वो, रेसिडेंशियल हाउस है. ठीक है, फॉर्मेट तुम्हारा रेसिडेंशियल हाउस हमारा क्या है बोलो, देखो यहाँ पे तुम्हारे को मालूम है. रेसिडेंशियल हाउस आंदे, ज्वेलरी, नॉन लिस्टेड शेयर्स, उसके बाद में एग्रीकल्चरल लैंड, अर्बन एरिया. ये सभी चार असेट्स क्या होते हैं बोलो, लॉन्ग टर्म कैपिटल असेट. इसलिए उनको उनके लिए लॉन्ग टर्म कैपिटल गेन का फॉर्मेट यूज करना. लिस्टेड शेयर्स, लिस्टेड शेयर्स, लिस्टेड डिबेंचर्स, ये दोनों क्या होते हैं, शॉर्ट टर्म कैपिटल असेट. उनके लिए शॉर्ट टर्म कैपिटल असेट का फॉर्मेट यूज करना. एग्रीकल्चरल लैंड, रूरल एरिया, वो क्या होता है, एग्जेम्प्टेड. रूरल एग्रीकल्चरल लैंड, रूरल एरिया एग्जेम्प्टेड. ठीक है, तो लॉन्ग टर्म फॉर्मेट का हम लोग, लॉन्ग टर्म कैपिटल गेन का फॉर्मेट हम लोग यूज करेंगे. सेल प्रोसीड्स कितना है, सेल प्रोसीड्स 33,60,000 लेस सेलिंग एक्सपेंसेस कितना है, तो 25,000 निकालो. 33,35,000, इसको क्या बोलते हैं, नेट सेल प्रोसीड्स. उसके बाद में लेस नंबर 1 इंडेक्स द कॉस्ट ऑफ एक्विजिशन इज इक्वल टू कॉस्ट ऑफ एक्विजिशन इनटू CII इन द ईयर ऑफ सेल डिवाइडेड बाय CII इन द ईयर ऑफ एक्विजिशन. ये फार्मूला है हमारा. कॉस्ट ऑफ एक्विजिशन मतलब कॉस्ट ऑफ परचेज, कितना है कॉस्ट ऑफ परचेज और कॉस्ट ऑफ एक्विजिशन है 5,65,000 इनटू CII का मतलब क्या, कॉस्ट इन्फ्लेशन इंडेक्स इन द ईयर ऑफ सेल. तुम्हारा सेल कब हुआ, सेल डेट ऑफ सेल, सेल कब हुआ 13/2/2024 में. 24 देखो तुम्हें, 24 कहाँ पे, यहाँ पे देखो 23 और 24 का CII कितना है 348 है, इसलिए 348 डालो यहाँ पे, डिवाइडेड बाय CII इन द ईयर ऑफ एक्विजिशन. एक्विजिशन कब हुआ मतलब परचेज कब हुआ, परचेज यहाँ पे हुआ, ईयर ऑफ परचेज कब हुआ 4 और 5 में हुआ. 4 और 5 के टाइम पे कितना था 113 था, इसलिए CII कितना एक्विजिशन के टाइम पे 113 है. इसको कैलकुलेट करो कितना था तुम्हारा 17,40,000. ठीक है, अब कॉस्ट नंबर 2 यहाँ पे कॉस्ट ऑफ इंडेक्स कॉस्ट ऑफ इंप्रूवमेंट हम लोग नहीं लिए. क्यों नहीं लिए हम लोग, हमारी मर्जी नहीं, वो क्वेश्चन में हमारे को नहीं दिया. पूरा क्वेश्चन पढ़ो, इसके अंदर कॉस्ट ऑफ इंप्रूवमेंट बोल के कहां पे है, कॉस्ट ऑफ इंप्रूवमेंट और कॉस्ट ऑफ एडिशन कहां पे दिया है इन्हें, कॉस्ट ऑफ इंप्रूवमेंट दिया तो कॉस्ट ऑफ एडिशन. हाँ, अगर कॉस्ट ऑफ इंप्रूवमेंट नहीं दिया तो कॉस्ट ऑफ एडिशन को हम लोग क्या अज्यूम करते हैं, कॉस्ट ऑफ इंप्रूवमेंट दिया. कहां पे भी दिया, नहीं दिया, इसलिए इंडेक्स द कॉस्ट ऑफ इंप्रूवमेंट नहीं आता. ठीक है, इसको ले लो. 33,35,000 माइनस 17,40,000 कितना आया आपका 15,95,000. इसको तुम लोग क्या बोलते हैं, कैपिटल गेन बिफोर एग्जाम्पशन, मतलब एग्जाम्पशन से पहले. अब एग्जाम्पशन आ रहा है यहाँ पे, क्यों आ रहा है एग्जाम्पशन, क्योंकि एक एडजस्टमेंट देने की वजह से. ही परचेज अनदर रेसिडेंशियल हाउस बोल के ये एडजस्टमेंट देने की वजह से एक्चुअली हमारा यहीं पे खत्म होता था कैपिटल गेन, आगे हमारा एग्जाम्पशन नहीं आता था. ये एग्जाम्पशन क्यों आया बोले तो रीजन क्या हमारा एग्जाम्पशन आने का, ये सेंटेंस, ये एडजस्टमेंट, ही परचेज अनदर रेसिडेंशियल हाउस, ये सेंटेंस की वजह से हम लोग क्या कर रहे हैं बोलो, अभी यहाँ पे एग्जाम्पशन डाल रहे. लेस डिडक्शन अंडर सेक्शन 54 परचेज ऑफ न्यू रेसिडेंशियल हाउस दिया है, परचेज ऑफ न्यू रेसिडेंशियल हाउस. अमाउंट कितना है उसका 16,67,500. देखो यहाँ पे पहले का असेट का नाम क्या हमारा रेसिडेंशियल हाउस, उन्हें परचेज किया तो भी क्या रेसिडेंशियल हाउस. दोनों असेट के नाम सेम है, दोनों के नाम क्या है सेम है. अगर दोनों असेट के नाम सेम है तो एग्जेम्प्टेड अमाउंट का फार्मूला नहीं आता. दोनों के असेट के नाम सेम है तो एग्जेम्प्टेड अमाउंट का फार्मूला नहीं आता. यहाँ पे अलग असेट है, यहाँ पे अलग असेट, तब एग्जेम्प्टेड अमाउंट का फार्मूला आता. ठीक है, अब नहीं आता यहाँ पे, क्यों, दोनों सेम है. ठीक है,
तुम्हारे पास 15,95,000 आता, लेस करने का कितना 16,67,500, ठीक है। इसमें से लेस करो, नेगेटिव अमाउंट मत लिखो, क्यों, केस स्टडी का क्वेश्चन है ये, दोनों असेट का नाम सेम है, यहाँ पे नेगेटिव अमाउंट मत लिखो। एक्चुअली तुम लिख सकते 15,95,000 माइनस 15,95,000 नील लिखो यहाँ पे, क्यों, दोनों असेट का नाम सेम है, यहाँ पे तुम्हारा कम है लेकिन लेस करने का क्या है, ज्यादा है 16,67,500, बट यहाँ पे दिखाने का नील। बाय चांस यहाँ पे दिया 14 लाख बोल के, कितना दिया 14 लाख, कितना 14 लाख, 15,95,000 माइनस 14 लाख बचा कितना 1,95,000, तो वो दिखा सकते, समझ में आया। ज्यादा आएगा तो नील दिखाओ, कम आएगा तो इसमें से माइनस करो, ठीक है। ಜಾಸ್ತಿ ಬಂದ್ರೆ ನಿಲ್ ತೋರಿಸ್ರಿ, ಇಲ್ಲಿ ಜಾಸ್ತಿ ಬಂದ್ರೆ ಇಲ್ಲೇ ನಿಲ್ ತೋರಿಸ್ರಿ, ಅಲ್ಲೇ ಕಡಿಮೆ ಬಂತ್ರಿಪ್ಪ 14 लाख ಬಂತ, ಎಷ್ಟು ಬಂತ 14 लाख, ಅವ 15,95,000 ಮೈನಸ್ 14 लाख ಮಾಡ್ರಿ 1,95,000 ಅವಾಗ ತೋರಿಸ್ರಿ, ತಿಳಿತಾ, समझ में आया, ओके डन, ओके आई विल रब दिस पार्ट, take down the screenshot, take down the screenshot, I will rub this part, okay, I am going fast because tomorrow is your tomorrow you don't have any paper, then tomorrow then after tomorrow you have income tax paper, okay. ನಾವು ಬರೀಪ್ಪ ಇಷ್ಟು ಮಟ್ಟ ಆಯ್ತಲ್ಲ, ತಿಳಿತು ನಿಮ್ಗೆ ಇಷ್ಟು ಮಟ್ಟ, ಓಕೆ. ನೆಕ್ಸ್ಟ್ ಸ್ವಲ್ಪ ರಫ್ ಮಾಡ್ತೀನಿ, ಇದು ಬಿ ಅಂತ ಮಾಡ್ತೀನಿ ರೀ, ಬಿ ಇಲ್ಲೇ ಬಿ, ಇಲ್ಲಿ ಅಸೆಟ್ ನೇಮ್ ಚೇಂಜ್ ಮಾಡ್ತೀನಿ ರೀ, ರೆಸಿಡೆನ್ಷಿಯಲ್ ಹೌಸ್ ಅಲ್ಲ, ಈಗ ಚೇಂಜ್ ಮಾಡ್ಬೇಕು. ಈಗ ಜ್ಯುವೆಲರಿ ಅಲ್ಲ, ಜ್ಯುವೆಲರಿ ಜ್ಯುವೆಲರಿ ಪಾ, ಈಗ ಫಾರ್ಮುಲಾ ಹಾಕ್ಬೇಕು, ಯಾಕಂದ್ರೆ ಚೇಂಜ್ ಐತಿ, ಪಾಸೆಟ್ ಹೆಸರು ಚೇಂಜ್ ಐತಿ, ಅದಕ್ಕೆ ಫಾರ್ಮುಲಾ ಹಾಕ್ಬೇಕಾ. ಕ್ಯಾಪಿಟಲ್ ಎ ಮುಗಿತು, ಈಗ ಕ್ಯಾಪಿಟಲ್ ಬಿ ಕಂಟಿನ್ಯೂ ಮಾಡ್ಬೇಕಾನು ಎಕ್ಸಾಮ್ ಅಲ್ಲೇ. ಕ್ಯಾಪಿಟಲ್ ಎ ಮುಗಿತಲ್ಲ, ಕೆಳಗಡೆ ಕ್ಯಾಪಿಟಲ್ ಬಿ ಅಂತ, ಇದು ಎ ಮುಗಿತಲ್ಲ, ಈ ಕೆಳಗಡೆ ಬಿ ಅಂತ ಹಾಕಿ ಚಾಲೂ ಮಾಡ್ರಿ ನಾವು, ಸೊ ಓಕೆ. ಬಿ, ಇಫ್ ದ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಈಸ್, ಅಸೆಟ್ ಹೆಸರು ಏನ್ರಿಪ್ಪ ಈಗ ಜ್ಯುವೆಲರಿ, ಬಿ ಏನ್ರಿಪ್ಪ ಜ್ಯುವೆಲರಿ, ತಗೋರಿಪ್ಪ, ಸೋಲ್ಡ್ ಈಸ್ ಜ್ಯುವೆಲರಿ, ಜ್ಯುವೆಲರಿ, ಓಕೆ. ಮಾತ್ರ ಸೇಮ್ ರೀಪ್ಪ, ಸೇಲ್ ಪ್ರೊಸೀಡ್ಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸ್, ನೆಟ್ ಸೇಲ್ ಪ್ರೊಸೀಡ್ಸ್, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಸೇಮ್ ಟು ಸೇಮ್ ಬರ್ಬೇಕು, ಏನು ಇಲ್ಲ. ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಂಪ್ಷನ್ ಮಟ್ಟ ಸೇಮ್ ಟು ಸೇಮ್, ಚೇಂಜ್ ಮಾಡಕ್ ಹೋಗ್ಬೇಡ್ರಿ. ಭಾಳ ಸಿಂಪಲ್ ಐತಿ ಕೇಸ್ ಸ್ಟಡಿ, ಓಕೆ. ನೀವು ಕೇಸ್ ಸ್ಟಡಿ ಅಂತ ಹೇಳ್ತೀವ, ಬಟ್ ಭಾಳ ಸಿಂಪಲ್ ಐತಿ. ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಂಪ್ಷನ್ ಮಟ್ಟ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡ್ಬೇಕು ನೀವು, ಮತ್ತೆ ಸೇಮ್ ಕಾಪಿ ಪೇಸ್ಟ್ ಮಾಡ್ಬೇಕು ನೀವು, ಇಲ್ಲಿ ಮಟ್ಟ. ಇಲ್ಲಿ ಐತಿ ನೋಡ್ರಿ ಗೇಮ್, ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್. ಅವಾಗ ಏನ್ ಮಾಡ್ಬಿಟ್ರಿಪ್ಪ ನೀವು, ಅಸೆಟ್ ಹೆಸರು ರೆಸಿಡೆನ್ಷಿಯಲ್ ಹೌಸ್ ಐತ್ರಿ, ಇಲ್ಲಿನೂ ರೆಸಿಡೆನ್ಷಿಯಲ್ ಹೌಸ್ ಐತ್ರಿಪ್ಪ, ಎರಡು ಸೇಮ್ ಐತ್ರಿಪ್ಪ, ಅಸೆಟ್ ಹೆಸರು ಹಾಕ್ರಿ, ಪೂರಾ ಅಮೌಂಟ್ ಹಾಕ್ರಿ. ಜಾಸ್ತಿ ಅಮೌಂಟ್ ಅಂದ್ರೆ ನಿಲ್ ತೋರಿಸ್ರಿ, ಕಡಿಮೆ ಅಮೌಂಟ್ ಅಂದ್ರೆ ಲೆಸ್ ಮಾಡಿ ಹುಡುಕಿದ ಬ್ಯಾಲೆನ್ಸ್ ತೋರಿಸ್ರಿ, ಇಲ್ಲ ಹೌದಲ್ಲ ಆ ತರ. ಬಟ್ ಈಗ ಮಾಡಕ್ ಬರಂಗಿಲ್ಲ, ಅಸೆಟ್ ಹೆಸರು ಜ್ಯುವೆಲರಿ ಐತಿ, ಅಸೆಟ್ ಹೆಸರು ಏನ್ರಿಪ್ಪ ಜ್ಯುವೆಲರಿ, ಇಲ್ಲೇ ರೆಸಿಡೆನ್ಷಿಯಲ್ ಹೌಸ್ ಸೇಮ್ ಐತ್ರಿಪ್ಪ. ಮನೆ ಒಳಗೆ ನಾವು ಬಂಗಾರ ಇಡ್ತೀರಿಪ್ಪ, ಅಲ್ಲೇ ಹೇಳ್ತೇವೆ ಹೌದಲ್ಲ. ಇಲ್ಲಿ ಜ್ಯುವೆಲರಿ, ಇಲ್ಲಿ ರೆಸಿಡೆನ್ಷಿಯಲ್ ಹೌಸ್, ಅಸೆಟ್ ಹೆಸರು ಬೇರೆ ಬೇರೆ ಐತ್ರಿ, ಅಸೆಟ್ ನೇಮ್ ಬೇರೆ ಬೇರೆ, ಆ ಕಂಡೀಷನ್ ಒಳಗ ಫಾರ್ಮುಲಾ ಬರಿಬೇಕು. ಜ್ಯುವೆಲರಿ, ರೆಸಿಡೆನ್ಷಿಯಲ್ ಹೌಸ್, ಅಸೆಟ್ ನೇಮ್ ಬೇರೆ ಬೇರೆ, ಅದಕ್ಕೆ ಫಾರ್ಮುಲಾ ಬರಿಬೇಕು. ಓಕೆ, ಬರೀರಿಪ್ಪ ಫಾರ್ಮುಲಾ ಏನ್ ಬರಿಬೇಕಲ್ಲಿ ಅಂತ ನೋಡ್ರಿ. ಇಸ್ ಈಕ್ವಲ್ ಟು ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್, ಈಗ ಅಮೌಂಟ್ ಫಾರ್ಮುಲಾ ನೋಡ್ರಿಪ್ಪ ಇಲ್ಲಿ, ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ನ್ಯೂ ಅಸೆಟ್, ಕಾಸ್ಟ್ ಆಫ್ ನ್ಯೂ. ಇದು ಫಾರ್ಮುಲಾ ಯಾವಾಗ ಬರಿಬೇಕ್ರಿಪ್ಪ, ಇದು ಫಾರ್ಮುಲಾ ಯಾವಾಗ ಬರಿಬೇಕು, ಅಸೆಟ್ ನೇಮ್ ಬೇರೆ ಬೇರೆ ಕೊಟ್ಟಿದ್ರೆ ಆ ಕಂಡೀಷನ್ ಒಳಗೆ ಅಷ್ಟೇ ಫಾರ್ಮುಲಾ ಬರಿಬೇಕು. ಕಾಸ್ಟ್ ಆಫ್ ನ್ಯೂ ಅಸೆಟ್, ಕಾಸ್ಟ್ ಆಫ್ ನ್ಯೂ ಅಸೆಟ್ ಇಂಟು ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಂಪ್ಷನ್, ಡಿವೈಡೆಡ್ ಬೈ, ಬೇಡ ಫಸ್ಟ್ ಇದು ಮಾಡ್ಬಿಡ್ತೀನಿ, ಯಾಕಂದ್ರೆ ನೀವು ಕ್ಯಾಲ್ಕುಲೇಷನ್ ಒಳಗೆ ಕನ್ಫ್ಯೂಸ್ ಆಗಿಬಿಡ್ತೀರಿ, ಅದಕ್ಕೆ ಬೇಡ. ಡಿವೈಡೆಡ್ ಬೈ ನೆಟ್ ಸೇಲ್ ಪ್ರೊಸೀಡ್ಸ್, ನೆಟ್ ಸೇಲ್ ಪ್ರೊಸೀಡ್ಸ್. ಈ ಫಾರ್ಮುಲಾ ನೋಡ್ರಿಪ್ಪ, ಈ ಫಾರ್ಮುಲಾ ಏನ್ರಿಪ್ಪ, ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್,
ಆ ಸೈಡ್ ಹೆಸರು ನೇಮ್ ಜ್ಯುವೆಲರಿ, ಇಲ್ಲಿ ರೆಸಿಡೆನ್ಷಿಯಲ್ ಹೌಸ್, ಬೇರೆ ಬೇರೆ ಐತ್ರಿ. ಆ ಕಂಡೀಷನ್ ಒಳಗೆ ಅಷ್ಟೇ ಫಾರ್ಮುಲಾ ಬರೀಬೇಕು. ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ನ್ಯೂ ಅಸೆಟ್ ಇಂಟು ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಂಪ್ಷನ್. ಇಲ್ಲಿ ಎಷ್ಟು ಡಿವೈಡ್ ಮಾಡ್ರಿ, ಇಲ್ಲಿ ಎಷ್ಟು ಡಿವೈಡೆಡ್ ಬೈ ಕಾಸ್ಟ್ ಆಫ್ ನ್ಯೂ ಅಸೆಟ್ ಡಿವೈಡೆಡ್ ಬೈ ನೆಟ್ ಸೇಲ್ ಪ್ರೊಸೀಡ್ಸ್ ಇಂಟು ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಂಪ್ಷನ್. ಓಕೆ, ಫಿಲ್ ಮಾಡ್ರಿ. ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ನ್ಯೂ ಅಸೆಟ್ ಅಂದ್ರೆ ಏನ್ರಿಪ್ಪ, ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಅಮೌಂಟ್. ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಇದಲ್ಲ ಕಾಸ್ಟ್ ಆಫ್ ನ್ಯೂ ಅಸೆಟ್, ಹೊಸ ಅಸೆಟ್. ರೆಸಿಡೆನ್ಷಿಯಲ್ ಹೌಸ್ ಅಲ್ಲ, ಇದು ಹೊಸ ಅಸೆಟ್ ಅಮೌಂಟ್ ಎಷ್ಟಿಪ್ಪ 16,67,500. ಅದು ಕಾಸ್ಟ್ ಆಫ್ ನ್ಯೂ ಅಸೆಟ್. ಕಾಸ್ಟ್ ಆಫ್ ನ್ಯೂ ಅಸೆಟ್ ಎಷ್ಟಿಪ್ಪ 16,67,500 ಡಿವೈಡೆಡ್ ಬೈ ನೆಟ್ ಸೇಲ್ ಪ್ರೊಸೀಡ್ಸ್. ಎಲ್ಲಿತ್ರಿಪ್ಪ, ಇಲ್ಲಿ ನೋಡ್ರಿ, ನೆಟ್ ಸೇಲ್ ಪ್ರೊಸೀಡ್ಸ್ 33,35,000. 33,35,000. ಓಕೆ, ಆಮೇಲೆ ಇಂಟು ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಂಪ್ಷನ್. ಎಲ್ಲಿ ಇದು ಇಲ್ಲಿ ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಂಪ್ಷನ್ 15,95,000. ಮಾಡ್ರಿ ಇದು ನೋಡೋಣ. 16,67,500 ಡಿವೈಡೆಡ್ ಬೈ 33,35,000 ಆಮೇಲೆ ಇಂಟು 15,95,000. 7,97,500. 7,97,000 ಎಷ್ಟಿದ್ರಿಪ್ಪ ಅಂದ್ರೆ 7,97,500 ಮಾಡ್ರಿಪ್ಪ. 7,97,500. ಓಕೆ, ಇದರೊಳಗ ಇದು ಲೆಸ್ ಮಾಡ್ರಿಪ್ಪ. 15,95,000 ಮೈನಸ್ 15,95,000 ಮೈನಸ್ 7,97,500. ಎಷ್ಟು ಬಂದ್ರಿಪ್ಪ ಆನ್ಸರ್ ನಿಮ್ದು? 7,97,500. ಲೆಸ್ ಮಾಡ್ರಿ, ಇದರ ಈ ಅಮೌಂಟ್ ಒಳಗೆ ಲೆಸ್ ಮಾಡ್ರಿಪ್ಪ. 7,97,500. ನಿಮ್ದು ಆನ್ಸರ್ ಎಷ್ಟು ಬಂದ್ರಿಪ್ಪ? 7,97,500 ಬಂದ್ರಿಪ್ಪ. ಓಕೆ, ಪಾಸಿಟಿವ್ ಬಂದ್ರಿ, ನೆಗೆಟಿವ್ ಬಂದ್ರಿಪ್ಪ? ಪಾಸಿಟಿವ್ ಬಂದ್ರಿ. ಪಾಸಿಟಿವ್ ಅಂದ್ರೆ ಏನ್ರಿಪ್ಪ? ಕ್ಯಾಪಿಟಲ್ ಗೇನ್. ನೆಗೆಟಿವ್ ಅಂದ್ರೆ ಕ್ಯಾಪಿಟಲ್ ಲಾಸ್. ಪಾಸಿಟಿವ್ ಅಂದ್ರೆ ಕ್ಯಾಪಿಟಲ್ ಗೇನ್, ನೆಗೆಟಿವ್ ಅಂದ್ರೆ ಕ್ಯಾಪಿಟಲ್ ಲಾಸ್. ಬರ್ರಿಪ್ಪ ಇಲ್ಲಿ ಕ್ಯಾಪಿಟಲ್ ಗೇನ್, ಇಲ್ಲಿ ಬರ್ರಿಪ್ಪ ಕ್ಯಾಪಿಟಲ್ ಗೇನ್. Capital gain from jewelry. Capital gain from jewelry. Wait a minute. Capital gain from jewelry. Okay, ತಿಳಿತಾ? समझ में आप लोगों को? हम लोग अभी कौन सा ए कंडीशन का हम लोग करें, अब कौन से कंडीशन कर रहे हैं हम लोग? ज्वेलरी का. तो सेम यहाँ पे पहले वाला खत्म हुआ, उसी फॉर्मूले के अंदर कंटिन्यू तुम लोग क्या करना, बी बोल के डालना, स्मॉल बी डालना, स्मॉल बी डाल के सेम. इफ द कैपिटल एसेट सोल्ड इज ज्वेलरी, यहां से लेके पूरा कैपिटल गेन बिफोर एग्जम्पशन जो पहले का था देखो, पूरा कॉपी पेस्ट उतारना. पहले में कहते थे, ये में कहते नहीं, वही तुम लोग यहां से लेके यहां तक पूरा कॉपी पेस्ट उठाना, पूरा कॉपी पेस्ट उठाओ. ठीक है, हमारा गेम कहां पे चेंज होता बोले तो यहाँ पे लेस डिडक्शन अंडर सेक्शन 54 में, परचेज ऑफ न्यू रेसिडेंशियल हाउस. पहले में क्या करते बोलो, पहले का असर का नाम हमारा क्या था बोलो, रेसिडेंशियल हाउस था. यहाँ पे भी क्या था, रेसिडेंशियल हाउस था. हम लोग क्या करें, फॉर्मूला यूज नहीं करे, कैबिन यूज नहीं करे. क्यों? दोनों असर का नाम क्या था, सेम था. जैसे अमाउंट था उसी को पूरा उठा के इधर लाए. इसमें से नेगेटिव नहीं दिखा सकते, नील दिखाए हम लोग. ज्यादा आया तो नेगेटिव माइनस नील दिखाना. अगर यहाँ पे कम आया तो 14, यहाँ पे 15 लाख बोल के 14 लाख, तो वो 14 लाख पे लेस करते, 50 अमाउंट यहाँ पे दिखाते. ठीक है, सेम अमाउंट रहा तो कैपिटल गेन फ्रॉम रेसिडेंशियल हाउस वो हो गया. अब बचा ज्वेलरी. If the capital asset sold is jewelry, पूरा यहाँ से लेके यहाँ तक पूरा कॉपी पेस्ट उठाओ. रिडक्शन अंडर सेक्शन 54, परचेज ऑफ न्यू रेसिडेंशियल हाउस. अब हम लोग फॉर्मूला यूज कर रहे हैं. क्यों फॉर्मूला यूज कर रहे हैं? यहाँ पे ज्वेलरी है, यहाँ पे रेसिडेंशियल हाउस है. अब फॉर्मूला यूज करना इज इक्वल टू क्या है फॉर्मूला, वो कॉस्ट ऑफ न्यू असेट डिवाइडेड बाय नेट सेल प्रोसीड्स इनटू कैपिटल गेन बिफोर एग्जम्पशन. अब कॉस्ट ऑफ न्यू असेट का मतलब क्या है बोलो, जो नया असेट है, देखो नया असेट, परचेज ऑफ न्यू रेसिडेंशियल हाउस बोल के, यही तुम्हारा कॉस्ट ऑफ न्यू असेट है. यहाँ पे 16,67,500 डिवाइडेड बाय नेट सेल प्रोसीड्स हमारा कहाँ पे, यहाँ पे 33,35,000 इनटू कैपिटल गेन बिफोर एग्जम्पशन. यहाँ पे कैपिटल गेन बिफोर एग्जम्पशन कितना है, 15,95,000. इसको कैलकुलेट करो, तुम्हारा आंसर कितना था बोलो, 7,97,500. अब क्या करना बोलो, 15,95,000 में से लेस करना, लेस 7,97,500. कितना आंसर था तुम्हारा, 7,97,500 तुम्हारा आंसर आता है. इसको तुम लोग क्या बोलते हैं, पॉजिटिव आया
तो कैपिटल गेन फ्रॉम ज्वेलरी. अगर ये नेगेटिव आया तो कैपिटल लॉस फ्रॉम ज्वेलरी. नेगेटिव आया तो कैपिटल लॉस, पॉजिटिव आया तो कैपिटल गेन फ्रॉम ज्वेलरी. समझ में आया ತಿಳಿತು ನಿಮಗೆ ಎಲ್ಲರಿಗೂ? ಓಕೆ ಡನ್, ಮುಗಿಸ್ಬಿಡುತ್ತೆ ಅಂತ ಇದು ಬಿ ಮುಗಿಸ್ತೀನಿ. ಓಕೆ, ಟೇಕ್ ಡೌನ್ ದ ಸ್ಕ್ರೀನ್ ಶಾಟ್. ಓಕೆ, ನಾವು ಬರ್ರಿಪ್ಪ ಈಗ ಬಿ ಮುಗಿತಲ್ಲ. ಸರಿ, ಈ ಬಿ ಮುಗಿತ್ರಿ. ನಾ ಸ್ವಲ್ಪ ಚೇಂಜ್ ಮಾಡ್ತೀನಿ. ಸಿ ಅಲ್ಲೇ ಹೋಗ್ಬೇಕು. ಈಗ ನಾ ಹೋಗಂಗಿಲ್ಲ, ಸ್ವಲ್ಪ ನನಗೆ ಟೈಮ್ ಕೊಡ್ರಿ, ಅಲ್ಲೇ ಹೋಗ್ತೀನಿ, ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಗೆ ಈಗ ಒಂದೇ ಪ್ರಾಬ್ಲಮ್ ಅಲ್ಲಿ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ಬೇಕಲ್ಲ, ಅದಕ್ಕೆ ಈಗ ಬಿಡ್ತೀನಿ ತಡ್ರಿಪ್ಪ. ಈಗ ಜ್ಯುವೆಲರಿ ತೆಗಿತೀನಿ ನಾನು, ಜ್ಯುವೆಲರಿ ಬೇಡ. ಈಗ ಜ್ಯುವೆಲರಿ ಪ್ಲೇಸ್ ಎಲ್ಲ ನಾ ಏನಾಗ್ತಿದ್ರಿಪ್ಪ, ಅಗ್ರಿಕಲ್ಚರಲ್ ಲ್ಯಾಂಡ್ ಬೇಡ, ನಾನ್ ಲಿಸ್ಟೆಡ್ ಶೇರ್ಸ್. ನಾನ್ ಲಿಸ್ಟೆಡ್ ಶೇರ್ಸ್. ಈಗ ಹೇಳ್ರಿಪ್ಪ, ನಾನ್ ಲಿಸ್ಟೆಡ್ ಶೇರ್ಸ್ ಏನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಶಾರ್ಟ್ ಟರ್ಮ್? ಲಾಂಗ್ ಟರ್ಮ್ ಅಲ್ಲ. ನಾನ್ ಲಿಸ್ಟೆಡ್ ಶೇರ್ಸ್ ಏನ್ರಿಪ್ಪ, ನಾನ್ ಇತ್ತಿರಲಿಲ್ಲ, ನಾನ್ ಅಂದ್ರೆ ಏನ್ರಿಪ್ಪ, ಕ್ಯಾಪಿಟಲ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅದು. If the capital asset sold is a non listed shares ಅಲ್ಲ, ಅದು ತಗೋರಿ. ನಾನ್ ಲಿಸ್ಟೆಡ್ ಶೇರ್ಸ್ ನಾನು ನಿಮ್ಗೆ ಹೇಳಿನ್ರಿಪ್ಪ, ಏನ್ರಿ ಇಲ್ಲಿಂದ ಇಲ್ಲಿ ಮಠ ಫಾರ್ಮಾಟ್ ಏನ್ರಿ, ಇದು ಇಲ್ಲಿಂದ ಇಲ್ಲಿ ಮಠ ಏನ್ರಿಪ್ಪ, ಎಲ್ಲ ಕಾಪಿ ಪೇಸ್ಟ್ ಬರ್ಬೇಕು. ಅಲ್ಲೇ ಮಾಡಿದಲ್ಲ ನಾವು, ಅದಕ್ಕೆ ಬಿ ಒಳಗ ಸೇಮ್ ಟು ಸೇಮ್ ಇಲ್ಲಿಂದ ಇಲ್ಲಿ ಮಟ್ಟ ಕಾಪಿ ಪೇಸ್ಟ್ ಮಾಡ್ಬೇಕು. ಯಾಕಂದ್ರೆ ಕೇಸ್ ಸ್ಟಡಿ ಕ್ವಶನ್ ಗೇಮ್ ಎಲ್ಲೈತಿ, ಇಲ್ಲ ಐತಿ. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್. ಮತ್ತೆ ನಾನ್ ಲಿಸ್ಟೆಡ್ ಶೇರ್ಸ್ ರೆಸಿಡೆನ್ಷಿಯಲ್ ಹೌಸ್ ಅಸೆಟ್ ನೇಮ್ ಡಿಫರೆಂಟ್ ಐತ್ರಿ. ಫಾರ್ಮುಲಾ ಹಾಕ್ಬೇಕು, ಫಾರ್ಮುಲಾ ಹಾಕಿರಿ, ಕ್ಯಾಲ್ಕುಲೇಟ್ ಮಾಡಿರಿ, ಆನ್ಸರ್ ಬಂತ. ಅದು ನಿಮ್ದು ಆನ್ಸರ್, ಕ್ಯಾಪಿಟಲ್ ಗೇನ್ ಫ್ರಮ್ ರೆಸಿಡೆನ್ಷಿಯಲ್, ಕ್ಯಾಪಿಟಲ್ ಗೇನ್ ಫ್ರಮ್ ನಾನ್ ಲಿಸ್ಟೆಡ್ ಶೇರ್ಸ್. ತಿಳಿತು ನಿಮ್ಗೆ ಅದ? Capital gain from non-listed shares. Done? प्रीता, समझ में आप लोगों को? क्या किया हमें? ज्वेलरी बोल के था यहाँ पे, मैं क्या डाला यहाँ पे, नॉन लिस्टेड शेयर्स बोल के डाला. नॉन लिस्टेड शेयर्स क्या है? नॉन लिस्टेड, लिस्टेड अलग, नॉन लिस्टेड अलग. नॉन लिस्टेड का मतलब क्या? लॉन्ग टर्म कैपिटल एसेट. ठीक है, इफ द कैपिटल एसेट सोल्ड इज नॉन लिस्टेड शेयर्स. ओए, यहां से लेके यहां तक पहले वाला पूरा फॉर्मेट क्या है, कॉपी पेस्ट. चेंज करने का कहां पे, लेस डिडक्शन अंडर सेक्शन 54 परचेज ऑफ न्यू रेसिडेंशियल हाउस. यहाँ पे नॉन लिस्टेड शेयर्स बोल के है, यहाँ पे रेसिडेंशियल हाउस बोल के है. दोनों असेट का नाम क्या है, डिफरेंट है. फॉर्मूला कंपलसरी यूज करना है, वही फॉर्मूला वही अमाउंट, आंसर तुम्हारा वही आता, सेम चेंज करके वही आता तुम्हारा आंसर. क्या है, कैपिटल गेन फ्रॉम नॉन लिस्टेड शेयर्स. समझ में आया? ओके, फिर चेंज करेंगे. अभी क्या करेंगे, फिर चेंज करेंगे. फिर इसको नॉन लिस्टेड शेयर्स को निकाल के, क्या करेंगे, एग्रीकल्चरल लैंड. एग्रीकल्चरल लैंड ब्रैकेट में अर्बन एरिया. देखो ನೋಡ್ರಿ ಪೈಲೆ ಈಗ ಏನ್ರಿಪ್ಪ, ಬ್ರಾಕೆಟ್ ಒಳಗೆ ಅಗ್ರಿಕಲ್ಚರಲ್ ಲ್ಯಾಂಡ್ ಅರ್ಬನ್ ಏರಿಯಾ. ಅರ್ಬನ್ ಅಂದ್ರೆ ಏನ್ರಿಪ್ಪ, ಸಿಟಿ ಏರಿಯಾ. ಅರ್ಬನ್ ಏರಿಯಾ ಬನ್ ಅಂದ್ರೆ ತಗೋಬೇಕು, ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಬರ್ರಿಪ್ಪ, ಇಫ್ ದ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಇಸ್ ಏನ್ರಿ, ಅಗ್ರಿಕಲ್ಚರಲ್ ಲ್ಯಾಂಡ್ ಅಲ್ಲ ಅದು. ಅಗ್ರಿಕಲ್ಚರಲ್ ಲ್ಯಾಂಡ್. if the capital asset sold is agricultural land. Agricultural land yadu urban area. Okay, urban area. ನಾ ಹೇಳ್ತೀನಿ ಅಗ್ರಿಕಲ್ಚರಲ್ ಲ್ಯಾಂಡ್ ಅರ್ಬನ್ ಏರಿಯಾ ಏನ್ರಿಪ್ಪ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್ ಯೂಸ್ ಮಾಡ್ಬೇಕು. ಇಂಡಸ್ಟ್ರಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಬರ್ಬೇಕು. ಇಲ್ಲಿಂದ ಇಲ್ಲಿ ಮಟ್ಟ ಸೇಮ್ ಕಾಪಿ ಪೇಸ್ಟ್, ಚೇಂಜ್ ಎಲ್ಲ ಮಾಡ್ಬೇಕು. ಇಲ್ಲೇ ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್.
ಅಗ್ರಿಕಲ್ಚರಲ್ ಲ್ಯಾಂಡ್ ಅರ್ಬನ್ ಏರಿಯಾ ರೆಸಿಡೆನ್ಷಿಯಲ್ ಹೌಸ್ ಅಸೆಟ್ ನೇಮ್ ಡಿಫ್ರೆಂಟ್ ಐತಿ ಫಾರ್ಮುಲಾ ಬರ್ಬೇಕು ಫಾರ್ಮುಲಾ ಹಾಕ್ರಿ ಅಮೌಂಟ್ ಅದು ಹಾಕ್ರಿಪ್ಪ ಸೇಮ್ ಟು ಸೇಮ್ ಐತಿ ಏನ್ ಚೇಂಜ್ ಮಾಡಕ್ ಬೇಡ್ರಿ ಎಲ್ಲ ಸೇಮ್ ಅಲ್ಲ ಅದು ಸೇಮ್ ಐತಿ 7,97,500 ಇದರ ಒಳಗೆ ಲೆಸ್ ಮಾಡ್ರಿ 7,97,500 ಕ್ಯಾಪಿಟಲ್ ಗೇನ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅರ್ಬನ್ ಏರಿಯಾ agricultural land urban area ಕಡಿತಾ ಯಾಕಂದ್ರೆ ಸೇಮ್ ಐತಿಪ್ಪ ಸೇಮ್ ಐತಿ ನೋಡಿದ್ರೆ ಎಲ್ಲ ಸೇಮ್ ಐತಿ ಮತ್ತೆ ಹೌದಲ್ಲ एग्रीकल्चर लैंड अर्बन एरिया ಮಾಡಬೇಕು समझ में आया क्या चेंज किया मैं भी बी में एग्रीकल्चर लैंड अर्बन एरिया लेना अर्बन मतलब सिटी एरिया व्हिच इफ द कैपिटल एसेट सोल्ड इज एग्रीकल्चर लैंड अर्बन एरिया यहां से लेके यहां तक पूरा कॉपी पेस्ट रिडक्शन अंडर सेक्शन 54 परचेज ऑफ न्यू रेसिडेंशियल हाउस वही एग्रीकल्चर लैंड अर्बन एरिया बोल के है यहाँ पे रेसिडेंशियल हाउस बोल के है दोनों असेट का नाम क्या है डिफरेंट मतलब फार्मूला आना फार्मूला लिखो वही है फिल करे समय वही चाहिए फिल करे सब पूरा वही चाहिए सेम पूरा ठीक है कॉस्ट ऑफ न्यू असेट 7,500 डिवाइड बाय नेट सेल प्रोसीड्स इनटू कैपिटल गेन बिफोर एग्जम्पशन तुम्हारा आंसर हो गया था लेस करो आता तुम्हारा आंसर इसको क्या बोलते तुम लोग कैपिटल गेन फ्रॉम एग्रीकल्चर लैंड अर्बन एरिया समझ में आया एनी डाउट्स अभी तक जो लोग में इसमें कुछ भी डाउट्स है ओके समझ में आया ठीक है अभी रफ करेंगे इसको यहाँ पे इसको चेंज करेंगे परफेक्ट कर लेंगे पहले वाला जैसा था तो वैसे ही करेंगे इसको क्या था ये ज्वेलरी था नहीं ज्वेलरी ज्वेलरी if the capital asset sold is jewelry capital gain from jewelry ಅದು ಐತಲ್ರಿ ಅದು ಮುಗಿಸಿದ್ರಿಪ್ಪ ನಾವು ಈಗ ಎಲ್ಲಿ ಹೋಗ್ಬೇಕ್ರಿಪ್ಪ ಈಗ ಬರ್ ಲಿಸ್ಟೆಡ್ ಡಿಬೆಂಚರ್ಸ್ ಏನ್ರಿಪ್ಪ ಲಿಸ್ಟೆಡ್ ಡಿಬೆಂಚರ್ಸ್ ನಾನು ನಿಮ್ಗೆ ಹೇಳಿನ್ರಿಪ್ಪ ಲಿಸ್ಟೆಡ್ ಡಿಬೆಂಚರ್ಸ್ ಏನ್ರಿಪ್ಪ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮ್ಯಾಟ್ ಯೂಸ್ ಮಾಡಬೇಕು ಬರ್ರಿಪ್ಪ ಶುರು ಮಾಡೋಣ पहले सी अला दो सी ಅಂತ ಹಾಕ್ರಿ पहले सी if the capital asset sold is listed debentures if the capital asset sold is the listed debentures if the capital asset sold is listed debentures format same ripa sale proceeds 33,60,000 less selling expenses 25,000 net sale proceeds ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಯಾವ ಅಸೆಟ್ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮ್ಯಾಟ್ ಯೂಸ್ ಮಾಡಬೇಕು ಲೆಸ್ ನಂಬರ್ 1 ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಬರಂಗಿಲ್ಲ ಓನ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಓನ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಓನ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಯಾಕಂದ್ರೆ ಓನ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಯಾಕಂದ್ರೆ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮ್ಯಾಟ್ ಯೂಸ್ ಮಾಡಬೇಕು ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಲ್ಲಿದ್ರಿಪ್ಪ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಲ್ಲಿ ನೋಡ್ರಿಪ್ಪ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ಇರಪ್ಪ 5,65,000 ತಗೋರಿಪ್ಪ 5,65,000 ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಬರಂಗಿಲ್ಲ ಇಲ್ಲ ಯಾಕಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮ್ಯಾಟ್ ಯೂಸ್ ಮಾಡಬೇಕು ಮಾಡ್ರಿಪ್ಪ ಇದು ಎಷ್ಟು 33,35,000 minus cost of acquisition 5,65,000 ಎಷ್ಟು ಬಂತ್ರಿಪ್ಪ 27 lakh ಸರಿ ನಾನು ಕನ್ಫರ್ಮೇಷನ್ ಮಾಡ್ತೀನಿ minus 5,65,000 27,70,000 27,70,000 ಇದು ನಿಮ್ದು ಏನ್ರಿಪ್ಪ ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಂಪ್ಷನ್
ಯಾಕೆ ಬಿಫೋರ್ ಎಕ್ಸಾಮ್ಷನ್ ಬಂದ್ರಿಪ್ಪ ಇಲ್ಲೇ ಅಡ್ಜಸ್ಟ್ಮೆಂಟ್ ಐತ್ರಿ ಇದು, ಅದಕ್ಕೆ ಬಿಫೋರ್ ಎಕ್ಸಾಮ್ಷನ್, ಇಲ್ಲಾಂದ್ರೆ ಇದು ನಿಮ್ದು ಕ್ಯಾಪಿಟಲ್ ಗೇನ್. ಎಕ್ಸಾಮ್ಷನ್ ಬರ್ಬೇಕೀಗ ಯಾಕಂದ್ರೆ ಅದು ಐತಿ ಅದಕ್ಕೆ. ಲೆಸ್ ರಿಡಕ್ಷನ್ ಅಂಡರ್ ಸೆಕ್ಷನ್ 54. ಅಸೆಟ್ ಹೆಸರ ಲಿಸ್ಟೆಡ್ ಡಿಬೆಂಚರ್ಸ್, ಇಲ್ಲಿ ಅಸೆಟ್ ಹೆಸರ ರೆಸಿಡೆನ್ಷಿಯಲ್ ಹೌಸ್. ಇದು ಮತ್ತೆ ಈ ಅಸೆಟ್ ಡಿಫರೆಂಟ್ ಐತಿ. ಡಿಫರೆಂಟ್ ಅಂದ್ರೆ ಫಾರ್ಮುಲಾ ಬರ್ಬೇಕು, ಕಾಸ್ಟ್ ಆಫ್ ನ್ಯೂ ಅಸೆಟ್ ಡಿವೈಡ್ ಬೈ ನೆಟ್ ಸೇಲ್ ಪ್ರೊಸೀಡ್ಸ್ ಇಂಟು ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಾಮ್ಷನ್. ಕಾಸ್ಟ್ ಆಫ್ ನ್ಯೂ ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್, ಕಾಸ್ಟ್ ಆಫ್ ನ್ಯೂ ಅಸೆಟ್ ಎಲ್ಲಿತ್ರಿಪ್ಪ ಎಲ್ಲಿತ್ರಿ, ಕಾಸ್ಟ್ ಆಫ್ ನ್ಯೂ ಅಸೆಟ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ 16,67,500 ಡಿವೈಡೆಡ್ ಬೈ ನೆಟ್ ಸೇಲ್ ಪ್ರೊಸೀಡ್ಸ್ ಎಷ್ಟಿತ್ರಿಪ್ಪ, ನೆಟ್ ಸೇಲ್ ಪ್ರೊಸೀಡ್ಸ್ 33,35,000 ಇಂಟು ಈಗ ಚೇಂಜ್ ಮಾಡ್ಬೇಕು ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಾಮ್ಷನ್. ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಾಮ್ಷನ್ ಎಷ್ಟು ಬಂದ್ರಿಪ್ಪ ಈಗ 27,70,000. ಚೇಂಜ್ ಮಾಡ್ರಿ ಇದು ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲ ಅದು, ಅದಕ್ಕೆ ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಾಮ್ಷನ್ ಚೇಂಜ್ ಬಂದ್ರಿಪ್ಪ 27,70,000. ಈಗ ಕ್ಯಾಲ್ಕುಲೇಟ್ ಮಾಡ್ರಿಪ್ಪ ಎಷ್ಟು ಆನ್ಸರ್. ಚೇಂಜ್ ಮಾಡ್ತೀನಿ, ಎಷ್ಟು ನೋಡ್ರಿಪ್ಪ 16,67,500 divided by 33,35,000 into 27,70,000. 27,70,000 ಎಷ್ಟು ಬಂತ್ರಿಪ್ಪ ಆನ್ಸರ್ ಇದು 13,85,000. ಎಷ್ಟು 13,85,000. 13,85,000 ಈಗ ಲೆಸ್ ಮಾಡ್ರಿಪ್ಪ 27,70,000 minus 13,85,000. 27,70,000 ಎಷ್ಟ್ರಿಪ್ಪ 13,85,000 ಕರೆಕ್ಟ್ ಬಂತಲ್ರಿಪ್ಪ ನಂದು ಆನ್ಸರ್ 13,85,000 ಕರೆಕ್ಟ್ ಐತ್ರಿಪ್ಪ 13,85,000. ಈ ಅಮೌಂಟ್ ಒಳಗ ಈ ಅಮೌಂಟ್ ಲೆಸ್ ಮಾಡ್ರಿಪ್ಪ 13,85,000 ಬಂತ್ರಿಪ್ಪ. ಇದು ಏನ್ರಿಪ್ಪ ಕ್ಯಾಪಿಟಲ್ ಗೇನ್ ಫ್ರಮ್ ಲಿಸ್ಟೆಡ್ ಡಿಬೆಂಚರ್ಸ್. listed debentures. Okay, listed debentures. ತಿಳಿತ್ ನಿಮಗೆ ಲಿಸ್ಟೆಡ್ ಡಿಬೆಂಚರ್ಸ್ ಐತ್ರಿಪ್ಪ. ಲಿಸ್ಟೆಡ್ ಅಂದ್ರೆ ಏನಿಪ್ಪ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಅದಕ್ಕೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಅದಕ್ಕೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್ ಯೂಸ್ ಮಾಡ್ರಿ. ನೆಟ್ ಸೇಲ್ ಪ್ರೊಸೀಡ್ ಮಾಡಿದ್ರೆ ಸೇಮ್ ಟು ಸೇಮ್ ಬರ್ತೈತ್ರಿಪ್ಪ. ಬಟ್ ಲೆಸ್ ನಂಬರ್ 1 ಇಂಡೆಕ್ಸ್ ದ ಕಾಸ್ಟ್ ಆಫ್ ಅಕ್ವಿಸಿಷನ್ ಬರಂಗಿಲ್ಲ, ಓನ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಯಾಕಂದ್ರೆ ಶಾರ್ಟ್ ಟರ್ಮ್. ಎಷ್ಟಿತ್ರಿಪ್ಪ 5,60,000 ಕಾಸ್ಟ್ ಆಫ್ ಅಕ್ವಿಸಿಷನ್ 5,65,000 ಲೆಸ್ ಮಾಡ್ರಿಪ್ಪ 27,70,000 ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಾಮ್ಷನ್. ಲೆಸ್ ರಿಡಕ್ಷನ್ ಅಂಡರ್ ಸೆಕ್ಷನ್ 54 ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್, ಲಿಸ್ಟೆಡ್ ಡಿಬೆಂಚರ್ಸ್ ರೆಸಿಡೆನ್ಷಿಯಲ್ ಹೌಸ್, ಅಸೆಟ್ ನೇಮ್ ಡಿಫರೆಂಟ್, ಅದಕ್ಕೆ ಫಾರ್ಮುಲಾ ಹಾಕ್ಬೇಕು. ಇದು ಕಾಸ್ಟ್ ಆಫ್ ನ್ಯೂ ಅಸೆಟ್ ಸೇಮ್ ಐತ್ರಿಪ್ಪ 16,67,500 ಡಿವೈಡೆಡ್ ಬೈ ನೆಟ್ ಸೇಲ್ ಪ್ರೊಸೀಡ್ಸ್ ಇಲ್ಲಿ ಐತ್ರಿಪ್ಪ 33,35,000 ಇಂಟು ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಾಮ್ಷನ್ ಇಲ್ಲಿ ಐತ್ರಿಪ್ಪ ನ್ಯೂ ತಗೋರಿ 13,80,000 ಬಂತ್ರಿಪ್ಪ. ಈ ಅಮೌಂಟ್ ಒಳಗ ಈ ಅಮೌಂಟ್ ಲೆಸ್ ಮಾಡ್ರಿ ಎಷ್ಟು ಬಂತ್ರಿಪ್ಪ 13,80,000. ಇದು ನಿಮ್ದು ಏನ್ರಿಪ್ಪ ಪಾಸಿಟಿವ್ ಐತ್ರಿ, ಅದಕ್ಕೆ ಕ್ಯಾಪಿಟಲ್ ಗೇನ್ ಫ್ರಮ್ ಲಿಸ್ಟೆಡ್ ಡಿಬೆಂಚರ್ಸ್. ನೆಗೆಟಿವ್ ಅಂದ್ರೆ ಕ್ಯಾಪಿಟಲ್ ಲಾಸ್ ಫ್ರಮ್ ಲಿಸ್ಟೆಡ್ ಡಿಬೆಂಚರ್ಸ್. ತಿಳಿತಾ? ಲಿಸ್ಟೆಡ್ ಅಂದ್ರೆ ಈ ತರ ಫಾರ್ಮ್ಯಾಟ್ ಯೂಸ್ ಮಾಡ್ಬೇಕು. ಲಿಸ್ಟೆಡ್ ಅಂದ್ರೆ ಶಾರ್ಟ್ ಟರ್ಮ್ ಇದು. ಲಿಸ್ಟೆಡ್ ಶೇರ್ಸ್ ನು ಬಂತ್ರಿಪ್ಪ ಇದ ಫಾರ್ಮ್ಯಾಟ್ ಲಿಸ್ಟೆಡ್ ಶೇರ್ಸ್ ಚೇಂಜ್ ಮಾಡ್ತೀನಿ. ಲಿಸ್ಟೆಡ್ ಶೇರ್ಸ್ ಅಂತ ಯೂಸ್ ಮಾಡ್ರಿ, ಸೇಮ್ ಫಾರ್ಮ್ಯಾಟ್ ಹಾಕ್ರಿ. ತಿಳಿತಾ? ಡಿಬೆಂಚರ್ ಪ್ಲೇಸ್ ಅಲ್ಲಿ ಶೇರ್ಸ್ ಲಿಸ್ಟೆಡ್ ನಾನ್ ಲಿಸ್ಟೆಡ್ ಬೇರೆ, ಲಿಸ್ಟೆಡ್ ಶಾರ್ಟ್ ಟರ್ಮ್. ತಿಳಿತಾ? ತಗೋರಿಪ್ಪ ಸ್ಕ್ರೀನ್ ಶಾಟ್ ತಗೋರಿ. ಇದನ್ನು ಮುಗಿತ್ ನೋಡ್ರಿಪ್ಪ. ಈಗ ನಾ ಸ್ವಲ್ಪ ಚೇಂಜ್ ಮಾಡ್ತೀನಿ. Take on the screenshot. I will rough this part. So now I will again change the question. Okay, so now again I will change the question. Change the question. ಈಗ ಹೇಳ್ರಿಪ್ಪ, ಈಗ ಏನ್ ಮಾಡ್ಬೇಕು? ಈಗ ನಾ ಕ್ವಶನ್ ಚೇಂಜ್ ಮಾಡಿಬಿಟ್ಟಿನಿ. ಅವಾಗ ನಾನ್ ಲಿಸ್ಟೆಡ್ ಶೇರ್ಸ್ ಇತ್ತ. ನಾನ್ ಲಿಸ್ಟೆಡ್ ಶೇರ್ಸ್ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್ ಯೂಸ್ ಮಾಡ್ಬೇಕು. ಲಿಸ್ಟೆಡ್ ಶೇರ್ಸ್ ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್ ಯೂಸ್ ಮಾಡ್ಬೇಕು. ಲಿಸ್ಟೆಡ್ ಡಿಬೆಂಚರ್ಸ್ ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್ ಯೂಸ್ ಮಾಡ್ಬೇಕು. ಲಿಸ್ಟೆಡ್ ಅಂದ್ರೆ ಈಗ ಶೇರ್ಸ್ ಕೊಡ್ಬಿಟ್ಟಾರಿಪ್ಪ, ಬ್ರಾಕೆಟ್ ಒಳಗೆ ಲಿಸ್ಟೆಡ್ ಇಲ್ಲ, ನಾನ್ ಲಿಸ್ಟೆಡ್ ಇಲ್ಲ.
ಶೇರ್ಸ್ ಕೊಟ್ಬಿಟ್ಟಾರಿಪ್ಪ, ಬಟ್ ಬ್ರಾಕೆಟ್ ಒಳಗೆ ಲಿಸ್ಟೆಡ್ ಐತಿ, ಏನ್ ನಾನ್ ಲಿಸ್ಟೆಡ್ ಐತಿ ಏನು ಕೊಟ್ಟಿಲ್ಲ ಇನ್ಫಾರ್ಮೇಶನ್. ಆವಾಗ ನೀವು ಅಸ್ಯೂಮ್ ಮಾಡ್ಬೇಕು. ಶೇರ್ಸ್ ಅಂದ್ರೆ ಏನ್ರಿಪ್ಪ, ಯಾವಾಗ್ಲೂ ನಾನ್ ಲಿಸ್ಟೆಡ್ ಅಸ್ಯೂಮ್ ಮಾಡ್ಬೇಕು. ಇಟ್ ಈಸ್ ಅಸ್ಯೂಮ್ಡ್ ಡ್ಯಾಟ್ shares are non-listed, therefore long term capital gain format is used or applied. ತಿಳಿತ್ರಿ? ಶೇರ್ಸ್ ಬಾಜು ಏನು ಬ್ರಾಕೆಟ್ ಒಳಗೆ ಏನು ಕೊಟ್ಟಿಲ್ಲ, ಲಿಸ್ಟೆಡ್ ಐತಿ, ಅನ್ಲಿಸ್ಟೆಡ್ ಐತಿ, ಏನು ನಾನ್ ಲಿಸ್ಟೆಡ್ ಐತಿ, ಏನು ಕೊಟ್ಟಿಲ್ಲ. ನೀವು ಏನ್ ಅಸ್ಯೂಮ್ ಮಾಡ್ಬೇಕಾ, ಶೇರ್ಸ್ ಏನೈತ್ರಿಪ್ಪ, ನಾನ್ ಲಿಸ್ಟೆಡ್ ಐತ್ರಿ ಅಂತ. ಏನ ನಾನ್ ಲಿಸ್ಟೆಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್ ಯೂಸ್ ಮಾಡ್ರಿ. ಶೇರ್ಸ್ ಬಾಜು ಲಿಸ್ಟೆಡ್ ಬಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್ ಯೂಸ್ ಮಾಡಿ. ತಿಳಿತ್ರಿ? समझ में आया? क्या दिया मैं क्वेश्चन में, सिर्फ शेयर्स बोल के दिया, नॉन लिस्टेड शेयर्स बोल के दिया तो लॉन्ग टर्म कैपिटल गेन का फॉर्मेट यूज करते, लिस्टेड शेयर्स बोल के दिया तो शॉर्ट टर्म कैपिटल गेन का फॉर्मेट यूज करते, कुछ भी नहीं दिया तो तब हमेशा याद रख लो, जब भी शेयर्स बोल के दिया ब्रैकेट के अंदर कुछ भी नहीं दिया तो क्या समझना, नॉन लिस्टेड शेयर्स बोल के समझना. तो लॉन्ग टर्म कैपिटल गेन का फॉर्मेट यूज करना. समझ में आया? अगर लिस्टेड बोल के दिया तो वो करते, ठीक है. शेयर्स के बाद जो कुछ भी इंफॉर्मेशन नहीं दिया तो इट इज अज्यूम्ड दैट shares are non-listed, therefore long-term capital gain format is applied. समझ में आया? ये जो पहले का था वही रखेंगे इसको. क्या था ये, ज्वेलरी बोल के था नहीं, ज्वेलरी. हाँ, ಈಗ ನಾವು ಏನ್ರಿಪ್ಪ ಥರ್ಡ್ ಒನ್ ಚೇಂಜ್ ಮಾಡೋಣ್ರಿ. ಥರ್ಡ್ ಒನ್ ಇದೈತಲ್ಲ, ಇದು ಚೇಂಜ್ ಮಾಡೋಣ್ರಿ. ಇಲ್ಲಿ ಏನಾಗ್ತೀನಿ ನಾನು ಈಗ, ಪರ್ಸನಲ್ ಅಗ್ರಿಕಲ್ಚರಲ್ ಲ್ಯಾಂಡ್. एग्रीकल्चरल लैंड, रूरल एरिया, नेनपड़कोरी. एग्रीकल्चरल लैंड रूरल एरिया. सी, इफ एग्रीकल्चरल लैंड रूरल एरिया, इफ द कैपिटल असेट सोल्ड इज एग्रीकल्चरल लैंड, ಯಾವ ಏರಿಯಾ ಅದು, ರೂರಲ್ ಏರಿಯಾ. ನೆನ್ಪಡ್ಕೋರಿ, ಅಗ್ರಿಕಲ್ಚರಲ್ ಲ್ಯಾಂಡ್ ರೂರಲ್ ಏರಿಯಾ ಮೇಲೆ ಕ್ಯಾಲ್ಕುಲೇಷನ್ ಮಾಡಕ್ ಬರಂಗಿಲ್ಲ. ಇಟ್ ಈಸ್ ಎಕ್ಸೆಂಪ್ಟೆಡ್. ಕ್ಯಾಲ್ಕುಲೇಷನ್ ಮಾಡಕ್ ಬರಂಗಿಲ್ಲ. ಇಫ್ ದ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಇಸ್ ಅಗ್ರಿಕಲ್ಚರಲ್ ಲ್ಯಾಂಡ್ ರೂರಲ್ ಏರಿಯಾ ಬಂತಲ್ಲ, ಅದು ಇಟ್ ಈಸ್ ಎಕ್ಸೆಂಪ್ಟೆಡ್. ಅದರ ಮೇಲೆ ಕ್ಯಾಲ್ಕುಲೇಷನ್ ಮಾಡಕ್ ಬರಂಗಿಲ್ಲ. ತಿಳಿತಾ? बहुत सिंपल है तल्ला. समझ में आया? अगर एग्रीकल्चरल लैंड रूरल एरिया में दे रहा तो रूरल एग्रीकल्चरल लैंड रूरल एरिया, उसके ऊपर कैलकुलेशन हमारा नहीं आता. वो क्या होता? इट इज एग्जेम्प्टेड. ठीक है? ओके, मत चेंज ಮಾಡ್ತೀನಿ ಕ್ವೆಶ್ಚನ್, ಮತ್ತನ ಈ ಕ್ವೆಶ್ಚನ್ ಮತ್ ಚೇಂಜ್ ಮಾಡ್ತೀನಿ. ಓಕೆ, ಇಲ್ಲೂ ಚೇಂಜ್ ಮಾಡ್ತೀನಿ. ಏನಾಗ್ತೇನ್ರಿಪ್ಪ ಇಲ್ಲೇ, ಇಫ್ ದ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಇಸ್ ಪರ್ಸನಲ್ ಕಾರ್, ಹಾ ಪರ್ಸನಲ್ ಕಾರ್ ರೀ. ಯಾವ ಕಾರ್? ಪರ್ಸನಲ್ ಕಾರ್. ಆವಾಗ ನೆನ್ಪಿಟ್ಕೋರಿ, ಇಫ್ ದ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಇಸ್ ಪರ್ಸನಲ್ ಕಾರ್, it is exempted. If the capital asset sold is a personal car, it is exempted. ಅದರ ಮೇಲೆ ಕ್ಯಾಲ್ಕುಲೇಷನ್ ಮಾಡಕ್ ಬರಂಗಿಲ್ಲ. ತಿಳಿತಾ? गॉट माय पॉइंट? समझ में आया? अगर तुम्हारी पर्सनल कार है तो उसके ऊपर भी कैलकुलेशन नहीं आता, वो भी क्या है, इट इज exempted. गॉट इट? So we'll see another last one question for capital gain. Okay. Okay, so come to the next question. Okay, ಇದು ಲಾಸ್ಟ್ ಕ್ವಶನ್ ರೀಪ. ಕ್ಯಾಪಿಟಲ್ ಗೇನ್ ಒಳಗೆ ಲಾಸ್ಟ್ ಕೇಸ್ ಸ್ಟಡಿ ಕ್ವಶನ್. ಇದ್ರಾಗೂ ಕೇಳಬಹುದು ರೀಪ, ಬಟ್ ಐ ಆಮ್ ನಾಟ್ ಗ್ಯಾರಂಟಿ. ಇಟ್ಸ್ ಆಲ್ಸೋ ದೇರ್ ಇನ್ ಟೆಕ್ಸ್ಟ್ ಬುಕ್ ಫಾರ್ ಅ ಕೇಸ್ ಸ್ಟಡಿ ಕ್ವಶನ್. ಬರೀಪ ಲಾಸ್ಟ್ ಕ್ವಶನ್. ಮಿಸ್ಟರ್ ರಾಜು ಪರ್ಚೇಸ್ಡ್ ಅ ಹೌಸ್ ಇನ್ ದ ಇಯರ್ 1975. ಪರ್ಚೇಸ್ ಅಂದ್ರೆ ಅಕ್ವಿಸಿಷನ್. ಪರ್ಚೇಸ್ ಅಂದ್ರೆ ಏನ್ರಿಪ್ಪ? ಅಕ್ವಿಸಿಷನ್. ಯಾವಾಗ ಖರೀದಿ ಮಾಡನ್ರಿಪ್ಪ? 1975 ಒಳಗೆ. ಭಾಳ ವರ್ಷ. 4 rupees
1 lakh. Cost of purchase ಅಂದ್ರೆ ಏನ್ರಿಪ್ಪ acquisition. ಯಾವಾಗ ಆಗಿತ್ರಿಪ್ಪ? Year of acquisition 1975. Cost of acquisition 1 lakh. ನೆನ್ಪಿಡ್ಕೊಳ್ಳಿ. He also made the following additions to the house. Additions ಅಂದ್ರೆ ಏನ್ರಿಪ್ಪ? Improvement. Additions ಅಂದ್ರೆ ಏನ್ರಿಪ್ಪ? Improvement. ಓಕೆ, additions ಅಂದ್ರೆ ಏನ್ರಿಪ್ಪ? Improvement. Next ನೋಡ್ರಿಪ್ಪ, 2 rooms at a cost of rupees 20,000 in the year 1976. 1976 ಅಡಿಷನ್ಸ್ ಆಯ್ತು. ಇದು ಏನ್ರಿ? ಅಡಿಷನ್ಸ್ 1976 ಒಳಗಾಗಿತ್ರಿಪ್ಪ. 1976 ನಮ್ದು CI, the cost inflation index, CII, the cost inflation index 1975 ಎಲ್ಲೈತ್ರಿ? 1975 ಅಂತ ಎಲ್ಲೈತಿ ನೋಡ್ರಿ. 1976 ಅಡಿಷನ್ಸ್ 1976 ತಗೋಬೇಕಂದ್ರೆ ಎಲ್ಲೈತಿ ನೋಡ್ರಿಪ್ಪ? 1976 ಐತಿ? ಇಲ್ಲ, ಅದಕ್ಕಿದು ಬರಂಗಿಲ್ಲ. ಯಾಕೆ ಬರಂಗಿಲ್ರಿಪ್ಪ? ಅದು 1976 ಅಡಿಷನ್ಸ್ ಮಾಡಾಕ ನಮ್ಮ ಕಡೆ CI ಇಲ್ಲ, ಇಲ್ಲೇ ಅದಕ್ಕೆ ಕಟ್ ಮಾಡಿದ್ದು, ಸಂಬಂಧ ಇಲ್ಲ ನನಗೆ. ಫಸ್ಟ್ ಫ್ಲೋರ್ at a cost of rupees 5 lakh in the year 1989. 1989 CII ನಮ್ಮ ಕಡೆ ಎಲ್ಲೈತ್ರಿಪ್ಪ? 1989 ಕೊಟ್ಟಿಲ್ಲ ಅಂದ್ರೆ ಇದು ಬರಂಗಿಲ್ಲ. ಆ ಇಯರ್ ಕೊಟ್ಟಿಲ್ಲ, ಇಲ್ಲೇ ಬರಂಗಿಲ್ಲ. ಅದು 1989 ಆ ಇಯರ್ ಕೊಟ್ಟಿಲ್ಲ, ಅಲ್ಲೇ ಬರಂಗಿಲ್ಲ. ಬೇಡ್ರಿ. ಈಗ ಐತ್ ನೋಡ್ರಿ. 2 bathrooms at a cost of rupees 30,000 in April 2001. April 2001 ಐತ್ರಿ. 2001 ಮತ್ತೆ 2 ಐತಿ. CI ಐತಿ. ಇದು ತಗೋಬೇಕು. ಓಕೆ. He also sold sale proceeds. Sold ಅಂದ್ರೆ ಏನ್ರಿಪ್ಪ? Sale proceeds. The above house on 1/7/2023. Sale proceeds for rupees 5,74,800. The fair market value bad important. The fair market value of the house as on 1/4/2001 was rupees 1,80,000. Fair market value ಇದು. The cost inflation index for the financial year 2001 ಮತ್ತೆ 2 100 ಐತಿ. 23 ಮತ್ತು 24 348 ಐತಿ. Compute his capital gain for the assessment year 24-25. Case study question. You are requested to advise the assessee which option is beneficial. Option A, he should not opt ಇಲ್ಲಿ not opt ಐತಿರ್ಲಿ. should not opt for the fair market value. ಚೂಸ್ ಮಾಡಬೇಡ್ರಿ ಇಲ್ಲಿ ಅಂತ ಏನ್ರಿ? ನಾಟ್ ಆಪ್ಟ್ ಅಂದ್ರೆ ಏನಿಪ್ಪ? ಸಂಬಂಧ ಇಲ್ಲ. ಏನ್ ಸಂಬಂಧ ಇಲ್ರಿಪ್ಪ? ಫೇರ್ ಮಾರ್ಕೆಟ್ ವ್ಯಾಲ್ಯೂ ಸಂಬಂಧ ಇಲ್ಲ. ನಾಟ್ ಆಪ್ಟ್ ಅಂದ್ರೆ ಏನ್ರಿಪ್ಪ? ಫೇರ್ ಮಾರ್ಕೆಟ್ ವ್ಯಾಲ್ಯೂ ಸಂಬಂಧ ಇಲ್ಲ. ಕೌಂಟ್ ಮಾಡಕ್ ಹೋಗ್ಬೇಡ್ರಿ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ತಗೊಂಡ್ಬಿಡ್ರಿ. ಆಪ್ಷನ್ ಬಿ ಒಳಗ he should opt for the fair market value. ಇಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಸಂಬಂಧ ಇದ್ರಿಪ್ಪ. ಓಕೆ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಲ್ಲಿ ಸೆಕೆಂಡ್ ಆಪ್ಷನ್ ಒಳಗ ಫೇರ್ ಮಾರ್ಕೆಟ್ ವ್ಯಾಲ್ಯೂ ನಮಗೆ ಬೇಕು, ಯಾಕಂದ್ರೆ ಆಪ್ಟ್ ಐತಿ. ಫಸ್ಟ್ ಆಪ್ಷನ್ ಒಳಗ ಫೇರ್ ಮಾರ್ಕೆಟ್ ವ್ಯಾಲ್ಯೂ ನಮಗೆ ಸಂಬಂಧ ಇಲ್ಲ, ತಗೋಬೇಡ್ರಿ ಅಂತ ತಿಳಿತಾ? ಶುರು ಮಾಡೋಣ್ರಿಪ್ಪ. ಕಂಪ್ಯೂಟೇಷನ್ ಆಫ್ ಏನ್ರಿ? ಕ್ಯಾಪಿಟಲ್ ಗೇನ್ ಅಷ್ಟಲ್ಲ, ಅದು ಕ್ಯಾಪಿಟಲ್ ಗೇನ್ ಅಷ್ಟಲ್ಲ. ಓಕೆ, ಬರೀರಿ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ಟರ್ ರಾಜು ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25 ಪರ್ಟಿಕ್ಯುಲರ್ಸ್ ರೂಪೀಸ್. ಸ್ಟಾರ್ಟ್ ಮಾಡ್ರಿ. ಆಪ್ಷನ್ ಎ, ಇಫ್ he does not opt, not ಅಂತ ಐತಿಲ್ಲ, not. If he does not opt for the fair market value, does not opt. Okay, ಬರ್ರಿಪ್ಪ. house ಅಂದ್ರೆ ಏನ್ರಿಪ್ಪ? house residential house. ಅಂದ್ರೆ ಏನ್ರಿಪ್ಪ? residential house. long term capital gain format. residential house ಅದು. first sale proceeds. less selling expenses, ಆಮೇಲೆ net sale proceeds. net sale proceeds ಆಮೇಲೆ ಲೆಸ್. ಲಾಂಗ್ ಟರ್ಮ್ ಅಲ್ಲ ಅದು, ಅದಕ್ಕೆ ನಂಬರ್ 1 ಇಂಡೆಕ್ಸ್ಡ್. ನೀವು ವೇಟ್ ಮಾಡಿರಪ್ಪ, ನಾವು ಫಾಸ್ಟ್ ಬರೀತಿರ್ಬೋದು, ಯಾಕಂದ್ರೆ ಮತ್ತೆ ನಿಮ್ಮದು ಟೈಮ್ ವೇಸ್ಟ್. ಓಕೆ, ಬರ್ರಿಪ್ಪ. ಇಲ್ಲೇ ನೋಡ್ರಿ, ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮ್ಯಾಟ್.
less number 1 index the cost of acquisition is equal to cost of acquisition into CII in the year of sale divided by CII in the year of acquisition. Got it? Next number 2 index the cost of improvement. ಯಾಕ್ರಿಪ್ಪ ಇಂಪ್ರೂವ್ಮೆಂಟ್ ಈಗ ಬಂದ್ರಿಪ್ಪ ಇಲ್ಲೇ ಕೊಟ್ಬಿಟ್ಟರು ಅಡಿಷನ್ಸ್ ಇದು ಎಲ್ಲ ಏನ್ರಿಪ್ಪ ಇದು ಇಂಪ್ರೂವ್ಮೆಂಟ್ ಅದಕ್ಕೆ ಏನ್ರಿಪ್ಪ ಇಂಡೆಕ್ಸ್ ದ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ is equal to cost of improvement into CII in the year of sale divided by CII in the year of improvement. Got it? ಈಗ ಲೆಸ್ ಡಿಡಕ್ಷನ್ ಓರ್ ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54 ಬರಂಗಿಲ್ಲ ಇಲ್ಲ ಯಾಕೆ ಬರಂಗಿಲ್ರಿಪ್ಪ ಹುಚ್ಚಾಗ್ಬಿಟ್ರಿ ಸರ್ ನೀವು ನಾನು ಹುಚ್ಚಾಗ್ಬಿಟ್ಟೇನ್ರಿ ಅದಕ್ಕೆ ಏನ್ರಿ ಇಲ್ಲಿ ಕೊಟ್ಲಿ ನೋಡ್ರಿ ಇಲ್ಲಿ ಹಿ ಪರ್ಚೇಸ್ಡ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಎಲ್ಲಿತ್ರಿ ಪೂರಾ ಕ್ವಶನ್ ಎಲ್ಲಿಂದ ಇಲ್ಲೇ ಮಟ ನೋಡ್ರಿಪ್ಪ ಹಿ ಪರ್ಚೇಸ್ಡ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಫಾರ್ ರುಪೀಸ್ ಡ್ಯಾಶ್ ಡ್ಯಾಶ್ ಅಮೌಂಟ್ ಎಲ್ಲಿ ಐತ್ರಿ ನೋಡ್ರಿ ಅಡ್ಜಸ್ಟ್ಮೆಂಟ್ he purchased another residential house illandre he purchased new residential house pura question odripa ellite adjustment adu kottilla ಆ ಅಡ್ಜಸ್ಟ್ಮೆಂಟ್ ಕೊಟ್ಟಿದಂದ್ರೆ he purchased a new residential house illandre another residential house ಆವಾಗ exemption under section 54 ತಗೋಬೇಕು he purchased another residential house illandre he purchased new residential house ಕೊಟ್ಟಿಲ್ಲ ಅಂದ್ರೆ exemption under section 54 ಬರಂಗಿಲ್ಲ ಈಗ ಬರಂಗಿಲ್ಲ ಯಾಕ್ರಿ ಕೊಟ್ಟಿಲ್ಲ ಅವರು ಸರಿತಾ ಸ್ಟಾರ್ಟ್ ಮಾಡೋಣ್ರಿ ಇಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ನಮಗೆ ಸಂಬಂಧ ಇಲ್ಲ ನೋಡಕ್ ಹೋಗ್ಬೇಡ್ರಿ ಯಾಕ್ರಿ ಇಫ್ ಹಿ ಡಸ್ ನಾಟ್ ಆಫ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಸಂಬಂಧ ಇಲ್ಲ ನೋಡಕ್ ಹೋಗ್ಬೇಡ್ರಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಬೇಕು ನಮಗೆ ಏನ್ ಬೇಕ್ರಿಪ್ಪ ಕಾಸ್ಟ್ ಆಫ್ ಅಕ್ವಿಸಿಷನ್ ಬೇಕು ಎಲ್ಲಿತ್ರಿಪ್ಪ ಕಾಸ್ಟ್ ಆಫ್ ಅಕ್ವಿಸಿಷನ್ ಇದ ಮಿಸ್ಟರ್ ರಾಜು ಪರ್ಚೇಸ್ಡ್ ಅ ಹೌಸ್ ಇನ್ ದ ಇಯರ್ 1975 ಫಾರ್ ರುಪೀಸ್ 1 lakh ಫೇರ್ ಮಾರ್ಕೆಟ್ ವ್ಯಾಲ್ಯೂ ನಮಗೆ ಸಂಬಂಧ ಇಲ್ಲ ಈಗ 1 lakh ತಗೋರಿಪ್ಪ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟ್ರಿಪ್ಪ 1 lakh 1 lakh okay into CII in the year of sale sale ಯಾವಾಗ ಆಗಿತ್ರಿಪ್ಪ ಇದು ಸೇಲ್ ಇಲ್ಲೈತೆ ನೋಡ್ರಿಪ್ಪ he also sold ಅಂದ್ರೆ ಸೇಲ್ ಯಾವಾಗ ಆಗಿತ್ರಿಪ್ಪ ಸೇಲ್ 2023 ಒಳಗ 23 ಎಲ್ಲಿತ್ರಿಪ್ಪ CII ಇಲ್ಲೈತೆ ನೋಡ್ರಿಪ್ಪ CII 23 ಮತ್ತು 24 348 year of sale ಏನ್ರಿ 23 ಮತ್ತು 24 ಎಷ್ಟ್ರಿಪ್ಪ 348 CII 348 divided by CII in the year of acquisition ಯಾವಾಗ ಆಗಿತ್ರಿ acquisition ಅಂದ್ರೆ ಏನಪ್ಪ purchase ಯಾವಾಗ ಆಗಿತ್ರಿಪ್ಪ 1975 ಒಳಗೆ ಆಗಿತ್ರಿಪ್ಪ acquisition ಅಂದ್ರೆ purchase ಯಾವಾಗ ಆಗಿತ್ರಿಪ್ಪ 1975 ಒಳಗೆ ಆಗಿತ್ರಿಪ್ಪ ಈಗ CII ಒಳಗ 1975 ಎಲ್ಲೈತ್ರಿ 1975 ಇಲ್ಲೇ ಇಲ್ಲ ಇಲ್ಲಿ 1975 ಕೊಟ್ಟಿಲ್ಲ 1975 ಕೊಟ್ಟಿಲ್ಲ ಲಾಸ್ಟ್ ಇದು ಐತ್ರಿಪ್ಪ 2001 ಚಾಲು ಆಗಿತ್ರಿ ಅದಕ್ಕೆ 1975 ಕೊಟ್ಟಿಲ್ಲ ಅಂದ್ರೆ ಏನ್ರಿಪ್ಪ ಇದು ತಗೋಬೇಕು ನೀವು 2001 ಮತ್ತೆ 2 ತಗೋಬೇಕು ಯಾಕಂದ್ರೆ 1975 ಕೊಟ್ಟಿಲ್ಲ ಇದಕ್ಕಿಂತ ಮುಂಚೆ ಯಾವ ಕೊಟ್ಟಿಲ್ಲ ಇಯರ್ ಇದಕ್ಕಿಂತ ಮುಂಚೆ ಯಾವ ವರ್ಷ ಕೊಟ್ಟಿಲ್ಲ 1975 ಕೊಟ್ಟಿಲ್ಲ ಅದಕ್ಕೆ ಏನ್ ಮಾಡ್ತೀರಿ ನೀವು ಸ್ಟಾರ್ಟಿಂಗ್ ಏನ್ರಿಪ್ಪ 2001 ಮತ್ತೆ 2 ಐತಿ ಇದಕ್ಕಿಂತ ಮುಂಚೆ ಯಾವ ವ್ಯಾಲ್ಯೂ ಇಲ್ಲ ಅದಕ್ಕೆ ಇದು ತಗೋರಿಪ್ಪ 2001 ಮತ್ತೆ 2 ಎಷ್ಟಿತ್ರಿಪ್ಪ 100 ಅದು ತಗೋರಿ ಅದು 100 ತಗೋರಿಪ್ಪ ಇದೆ 100 ತಗೋರಿ ಮಾಡ್ರಿಪ್ಪ ಈಗ ಕ್ಯಾಲ್ಕುಲೇಷನ್ ಮಾಡ್ರಿ 1 lakh into 348 divided by 100 ಎಷ್ಟು ಬಂತ್ರಿಪ್ಪ ಇದು 3,48,000 ಅಲ್ಲ ಅದು ಓಕೆ ಇದನ್ನ ಮಾಡಿಲ್ಲ ನಾವು ಸೇಲ್ ಪ್ರೊಸೀಡ್ಸ್ ಇಲ್ಲ ನೋಡ್ರಿಪ್ಪ he sold ಅಂದ್ರೆ ಸೇಲ್ ಪ್ರೊಸೀಡ್ಸ್ ಎಷ್ಟು ಅಮೌಂಟ್ ಆಗಿತ್ರಿಪ್ಪ 5,74,800 ಇದು ಸೇಲ್ ಪ್ರೊಸೀಡ್ಸ್ 5,74,800 ಕರೆಕ್ಟಾ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಲ್ಲಿತ್ರಿಪ್ಪ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಪೂರಾ ನೋಡ್ರಿ ಇಲ್ಲಿ ಕ್ವಶನ್ ಟ್ರಾನ್ಸ್ಫರ್ ಫೀಸ್ ನು ಕೊಡ್ತಾರ್ರಿ ಟ್ರಾನ್ಸ್ಫರ್ ಫೀಸ್ ಅಂದ್ರೆ ಏನ್ರಿಪ್ಪ ಟ್ರಾನ್ಸ್ಫರ್ ಫೀಸ್ ಅಂದ್ರೆ ಏನ್ರಿಪ್ಪ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂತ ಎಲ್ಲಿತ್ರಿಪ್ಪ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಪೂರಾ ಕ್ವಶನ್ ಒಳಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಕೊಟ್ಟಿಲ್ಲ ಅದಕ್ಕೆ ಡ್ಯಾಶ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಕೊಟ್ಟಿಲ್ಲ ಅದಕ್ಕೆ ಡ್ಯಾಶ್ 5,74,800 minus the dash 5,74,800 ಇದು ನೆಟ್ ಸೇಲ್ ಪ್ರೊಸೀಡ್ಸ್ ಇಂಡೆಕ್ಸ್ ದ ಕಾಸ್ಟ್ ಆಫ್ ಅಕ್ವಿಸಿಷನ್ ನಮಗೆ ಬಂತ್ರಿಪ್ಪ ಈಗ ಇಂಡೆಕ್ಸ್ ದ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮಾಡೋಣ್ರಿಪ್ಪ ಬರ್ರಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇದು ಬರಂಗಿಲ್ಲ ಇದು ತಗೋಬೇಕು ಯಾಕಂದ್ರೆ 2001 ಮತ್ತೆ 2 ಐತಿ ಇದು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎಷ್ಟಿಪ್ಪ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 30,000 ಎಷ್ಟಿಪ್ಪ 30,000 ತಗೋರಿಪ್ಪ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 30,000 into CII in the year of sale same ಬರ್ಬೇಕು 348 divided by CII in the year of improvement ಯಾವ್ದು ಇದು ಇಂಪ್ರೂವ್ಮೆಂಟ್ ಯಾವಾಗ ಆಗಿತ್ರಿಪ್ಪ ಇದು ಇಂಪ್ರೂವ್ಮೆಂಟ್
ಏಪ್ರಿಲ್ 2001 ಒಳಗೆ 2001 ಒಳಗೆ CI ಎಷ್ಟಿದ್ರಿಪ್ಪ 2001 ಮತ್ತೆ 2 ಎಷ್ಟಿದ್ರಿಪ್ಪ 100 ಐತಿ. CI ಎಷ್ಟಿಪ್ಪ 100 ತಗೋರಿಪ್ಪ ಇಲ್ಲಿ ಇಂಪ್ರೂವ್ಮೆಂಟ್ ಮಾಡ್ರಿ. ಇದು 40,000 into 348 divided by 100 1 lakh ಎಷ್ಟಿದು 1,04,400 1,04,400 ಹೌದಲ್ಲ 1,04,400 ಬಂತ್ರಿಪ್ಪ. ಈಗ ಏನ್ ಮಾಡ್ತೀರಿಪ್ಪ, ಈಗ 5,74,800 ಒಳಗ ಲೆಸ್ ಮಾಡ್ಕೋಬೇಕು. ಇದು ಎಲ್ಲ ಲೆಸ್ ಮಾಡ್ಕೋಬೇಕು ಮಾಡ್ರಿಪ್ಪ. 5,74,000 ಹೌದಲ್ಲ 5,74,800 ಮೈನಸ್ 3,48,000 ಮೈನಸ್ 1,04,400 ಟೋಟಲ್ ಎಷ್ಟು ಬಂತ್ರಿಪ್ಪ 1,22,400. ಕರೆಕ್ಟ್ ಬಂತಲ್ರಿಪ್ಪ ನಮ್ದು? ಚೆಕ್ ಮಾಡ್ತೀನಿ ನಾನು. ಓಕೆ ಕರೆಕ್ಟ್ ಐತ್ರಿಪ್ಪ 1,22,400. ಇದು ಏನ್ರಿಪ್ಪ, ಇದು ಪಾಸಿಟಿವ್ ಅಂತಲ್ಲ, ಪಾಸಿಟಿವ್ ಅಂದ್ರೆ ಏನ್ರಿಪ್ಪ ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಬೇಡ, ಓನ್ಲಿ ಕ್ಯಾಪಿಟಲ್ ಗೇನ್ ಅಂತ ಬರೀಪ್ಪ. ಕ್ಯಾಪಿಟಲ್ ಗೇನ್ ओके पॉजिटिव बनता देखिए कैपिटल गेन त्रित निम्गे। हाँ देखो समझ में आया आप लोगों को, ये है हमारा कैपिटल गेन का लास्ट क्वेश्चन। ठीक है, इसमें देख लेंगे क्वेश्चन क्या। आप लोग क्वेश्चन पढ़े, मिस्टर राजू परचेज, क्या परचेस कर रहा है? हाउस परचेस कर रहा इन द ईयर। कौन सी ईयर में परचेस कर रहा है? 1975 को। परचेस का मतलब क्या बोलो? एक्विजिशन। डेट ऑफ ईयर ऑफ एक्विजिशन कौन सा? 1975। ईयर ऑफ एक्विजिशन 1975। कॉस्ट ऑफ एक्विजिशन कितना? 1 लाख। ही ऑल्सो मेड द फॉलोइंग एडिशंस का मतलब क्या है? इंप्रूवमेंट टू द हाउस। सबसे पहले क्या कर रहा बोले ने 2 rooms at a cost of rupees 20,000 in the year 1976। एडिशंस का मतलब क्या? इंप्रूवमेंट। कब कर रहा है? 1976 को। 1976 का CII कॉस्ट इन्फ्लेशन इंडेक्स है क्या? 1976 का है? नहीं है, तो ये इसको नहीं लेते। ठीक है, दूसरा क्या है? फर्स्ट फ्लोर एट अ कॉस्ट ऑफ रुपीज 5 लाख इन द ईयर 1989। 1989 का एडिशन इंप्रूवमेंट 1989 है क्या इसके अंदर? कहां पे भी नहीं है, तो ये भी नहीं आता। 2 bathrooms at a cost of rupees 30,000 in अप्रैल 2001। अप्रैल 2001 है क्या इसके अंदर? हाँ है, अप्रैल 2001 क्या है इसके अंदर, तो इसको लेते। ठीक है, ही ऑल्सो सोल्ड मतलब सेल प्रोसीड्स। डेट कौन सी? ईयर ऑफ सेल। ईयर ऑफ सेल कौन सी? 23 का है इसके अंदर, है ना? 23 का है ना। फॉर रुपीज 5,74,800 एक है सेल प्रोसीड्स का अमाउंट। द फेयर मार्केट वैल्यू बहुत इंपॉर्टेंट है। फेयर मार्केट वैल्यू ऑफ द हाउस एज ऑन 1/4/2001 वाज रुपीज 1,08,000 फेयर मार्केट वैल्यू। द कॉस्ट इन्फ्लेशन इंडेक्स फॉर द फाइनेंशियल ईयर 2001-2 कितना है? 100 है, एंड 23-24 का कितना है? 348 है। कंप्यूट हिज कैपिटल गेन फॉर द असेसमेंट ईयर 24-25। केस स्टडी क्वेश्चन। You are requested to advise the assessee which option is beneficial। कौन सा ऑप्शन बेनिफिट है उसके लिए? पहला वाला, he should not opt for the fair market value। यहाँ पे फेयर मार्केट वैल्यू को ऑप्ट मत करो बोल रहा है, नॉट ऑप्ट। यहाँ पे फेयर मार्केट वैल्यू हमारे को संबंध नहीं, उसको हमें देखते भी नहीं। फेयर मार्केट वैल्यू को फर्स्ट ऑप्शन के अंदर फेयर मार्केट वैल्यू कितना मिलता है उसको देखते नहीं। बी वाला, he should ऑप्ट करो बोल रहा फॉर द फेयर मार्केट वैल्यू। यहाँ पे फेयर मार्केट वैल्यू देखना, ऑप्ट मतलब यहाँ पे फेयर मार्केट वैल्यू को देखना। ठीक है, स्टार्ट करेंगे। सबसे पहले कंप्यूटेशन ऑफ टैक्सेबल कैपिटल गेन ऑफ मिस्टर राजू फॉर द असेसमेंट ईयर 24-25 लिख लो। पर्टिकुलर्स रुपीज। सबसे पहले ऑप्शन ए, इफ ही डज नॉट ऑप्ट, नॉट बोल के दिया है, नॉट ऑप्ट। इफ ही डज नॉट ऑप्ट फॉर द फेयर मार्केट वैल्यू, पूरा इफ ही डज नॉट ऑप्ट फॉर द फेयर मार्केट वैल्यू, यहाँ पे फेयर मार्केट वैल्यू हमारे को संबंध नहीं। और एक बात, ये हाउस बोल के दिया है, क्या बोल के दिया? हाउस। हाउस का मतलब क्या? रेसिडेंशियल हाउस। रेसिडेंशियल हाउस क्या होता है बोलो? लॉन्ग टर्म कैपिटल असेट, मतलब लॉन्ग टर्म कैपिटल गेन का फॉर्मेट यूज करना। सेल प्रोसीड्स कितने को सेल कर रहा हूं? 5,74,800 लेस सेलिंग एक्सपेंस। सेलिंग एक्सपेंस का और एक नाम क्या है? ट्रांसफर फीस। क्या कहता हूं? ट्रांसफर फीस बोल के। क्या? ट्रांसफर फीस है तो ब्रोकरेज कमीशन, ट्रांसफर फीस और ब्रोकरेज कमीशन। ओके, एनीथिंग सेलिंग एक्सपेंस। पूरा क्वेश्चन में सेलिंग एक्सपेंस के बारे में कुछ भी मेंशन नहीं, मतलब डैश 5,74,000 माइनस 800 माइनस डैश 5,74,800, इसको क्या बोलते हैं? नेट सेल प्रोसीड्स। लेस नंबर 1, इंडेक्स द कॉस्ट ऑफ एक्विजिशन इज इक्वल टू कॉस्ट ऑफ एक्विजिशन इनटू CII इन द ईयर ऑफ सेल डिवाइडेड बाय CII इन द ईयर ऑफ एक्विजिशन। कॉस्ट ऑफ हमें फेयर मार्केट वैल्यू को काउंट नहीं करते, नॉट नहीं देखते।
कॉस्ट ऑफ एक्विजिशन कहाँ पे है, ये वाला परचेज का मतलब एक्विजिशन। कॉस्ट ऑफ एक्विजिशन तुम्हारा कितना है 1 लाख, 1 लाख ले लो इनटू CII इन द ईयर ऑफ सेल। तुम्हारा सेल कब हुआ, सेल कहाँ पे हुआ 23 में हुआ, 23 में, 23 का CII कितना है 348 है, 348 डिवाइडेड बाय CII इन द ईयर ऑफ एक्विजिशन। तुम्हारा परचेस कब हुआ, परचेस तुम्हारा कब हुआ 1975 में हुआ, एक्विजिशन कब हुआ 1975 में। अब CII के अंदर 1975 किधर है, 1975 नहीं दिया, बट 1975 नहीं दिया, 2001 और 2 दिया। इससे पहले कौन सा भी ईयर है, 2001 से और 2 से पहले कौन सा भी ईयर है, 1975 आता है क्या, कुछ भी नहीं है। तो इसी को तुम्हें क्या समझना और 1975 समझना, कितना है 100 ले लो, 100 बोल के ले लो यहाँ पे, ठीक है। इसको सॉल्व करो 3,48,000, ठीक है। अब नंबर 2, इंडेक्स द कॉस्ट ऑफ इंप्रूवमेंट, कॉस्ट ऑफ इंप्रूवमेंट इनटू CI इन द ईयर ऑफ सेल डिवाइडेड बाय CI इन द ईयर ऑफ इंप्रूवमेंट, ठीक है। कॉस्ट ऑफ इंप्रूवमेंट कौन सा ना, इसको तो नहीं लेते मैं, इसको भी नहीं लेते, बचाइए। कॉस्ट ऑफ इंप्रूवमेंट, कॉस्ट ऑफ इंप्रूवमेंट का मतलब ये वाला 30,000 ले लो, उसको 30,000 इनटू CII इन द ईयर ऑफ सेल, इसका भी CII इन द ईयर ऑफ सेल सेम है 348, उसको ले लो यहाँ पे डिवाइडेड बाय CII इन द ईयर ऑफ इंप्रूवमेंट। तुम्हारा इंप्रूवमेंट कब हुआ, ये इंप्रूवमेंट कब हुआ 2001 में, 2001 और 2 में कितना था 100 था, ले लो 100 बोल के, 100 बोल के ले लो यहाँ पे। इसको सॉल्व करो, तुम्हारा कितना था बोलो 1,04,400। अब क्या करना बोलो, लेस करना ना, इसको लेस करना, 5,74,800 में से इसको लेस करो जी, 5,74,800 माइनस 3,48,000 माइनस 1,04,400, सब कितना हुआ आके 1,22,400। इसको तुम लोग क्या बोलो, पॉजिटिव है ना, पॉजिटिव, पॉजिटिव मतलब क्या बोलो कैपिटल गेन, क्या कैपिटल गेन, अगर नेगेटिव है तो कैपिटल लॉस। गॉट इट, समझ में आया, डन। तो फर्स्ट वाला हमारा हो गया, फर्स्ट ಏನ್ರಿಪ್ಪ ಮುಗೀತ್ರಿ, ಈಗ ಸೆಕೆಂಡ್ ಮಾಡೋಣ್ರಿಪ್ಪ, ಸೆಕೆಂಡ್ ಓಕೆ ಸೆಕೆಂಡ್ ನೋಡೋಣ್ರಿಪ್ಪ ಈಗ। ಫಸ್ಟ್ ಆಪ್ಷನ್ ಎ ಒಳಗ, ಆಪ್ಷನ್ ಎ ಒಳಗೆ ಎಷ್ಟು ಬಂದಿರಪ್ಪ, ಅದು ಆಪ್ಷನ್ ಎ ಒಳಗ ಕ್ಯಾಪಿಟಲ್ ಗೇನ್, ಆಪ್ಷನ್ ಎ ಒಳಗೆ ಕ್ಯಾಪಿಟಲ್ ಗೇನ್ ಬಂದಿರಪ್ಪ is equal to ಎಷ್ಟು ಇಪ್ಪತ್ತು 1,20,400। ऑप्शन बी नोड़ा, ऑप्शन बी देखेंगे, इसको साइड में रखो, अभी रफ करेंगे ऑप्शन बी। if we opt ऑप्शन बी, इफ ही ऑप्ट, देखो यहाँ पे ऑप्शन बी, ऑप्शन बी में क्या है, वो ऑप्शन बी के अंदर ही शुड ऑप्ट बोल के दिया, ऑप्ट होदಲ್ಲ, ऑप्ट ही शुड ऑप्ट फॉर द फेयर मार्केट वैल्यू, इदिले फेयर मार्केट वैल्यू काउंट ಮಾಡಬೇಕು, if he opt for the fair market value। ಸೇಮ್ ಸೇಲ್ ಪ್ರೊಸೀಡ್ಸ್ ಎಷ್ಟಿಪ್ಪ 5,74,800 ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್, ಸೇಮ್ ನೆಟ್ ಸೇಲ್ ಪ್ರೊಸೀಡ್ಸ್, ಲೆಸ್ ಇಂಡೆಕ್ಸ್ ದ ಕಾಸ್ಟ್ ಆಫ್ ಅಕ್ವಿಸಿಷನ್, ಇಲ್ಲೇ ನೋಡ್ರಿಪ್ಪ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು CI in the year of sale divided CI in the year of acquisition, ಬರಲಿಲ್ಲ ಕಾಸ್ಟ್ ಆಫ್ ಅಕ್ವಿಸಿಷನ್, ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟೈತ್ರಿಪ್ಪ 1 lakh ಐತಿ। ಈಗ ಫೇರ್ ಮಾರ್ಕೆಟ್ ವ್ಯಾಲ್ಯೂ ನೋಡ್ಬೇಕು, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕಾಸ್ಟ್ ಆಫ್ ಅಕ್ವಿಸಿಷನ್ 1 lakh, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಲ್ಲೈತಿ, ದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟೈತ್ರಿಪ್ಪ 1,80,000, ಕಾಸ್ಟ್ ಆಫ್ ಅಕ್ವಿಸಿಷನ್ 1 lakh ಐತಿ, ಫೇರ್ ಮಾರ್ಕೆಟ್ ವ್ಯಾಲ್ಯೂ 1,80,000 ಐತಿ, ಕಾಸ್ಟ್ ಆಫ್ ಅಕ್ವಿಸಿಷನ್ 1 lakh, ಫೇರ್ ಮಾರ್ಕೆಟ್ ವ್ಯಾಲ್ಯೂ 1,80,000, ಎರಡು ಒಳಗ ಜಾಸ್ತಿ ಯಾವ್ದೈತ್ರಿಪ್ಪ 1 lakh ಜಾಸ್ತಿ ಐತಿ, 1,80,000 ಜಾಸ್ತಿ ಐತಿ, 1,80,000 ಜಾಸ್ತಿ ಐತಿ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ನೋಡ್ಬೇಕಿಲ್ಲ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ನೋಡ್ಬೇಕು, ಕಾಸ್ಟ್ ಆಫ್ ಅಕ್ವಿಸಿಷನ್ 1 lakh, ಫೇರ್ ಮಾರ್ಕೆಟ್ ವ್ಯಾಲ್ಯೂ 1,80,000, ಅದರಾಗ ಜಾಸ್ತಿ ಯಾವ್ದೈತ್ರಿಪ್ಪ 1 lakh ಜಾಸ್ತಿ ಐತಿ, 1,80,000 ಜಾಸ್ತಿ ಐತಿ, 1,80,000 ಜಾಸ್ತಿ ಐತಿ, ಕಾಸ್ಟ್ ಆಫ್ ಅಕ್ವಿಸಿಷನ್ ಬರಿಬೇಕು, ಬಟ್ ತಗೋಬೇಕೇನ್ರಿಪ್ಪ ಫೇರ್ ಮಾರ್ಕೆಟ್ ವ್ಯಾಲ್ಯೂ, ಯಾಕ್ರಿಪ್ಪ ಕಾಸ್ಟ್ ಆಫ್ ಅಕ್ವಿಸಿಷನ್ 1 lakh ಐತಿ, ಫೇರ್ ಮಾರ್ಕೆಟ್ ವ್ಯಾಲ್ಯೂ 1,80,000 ಐತಿ, ಜಾಸ್ತಿ ಯಾವ್ದೈತ್ರಿಪ್ಪ ಅದು ತಗೋಬೇಕು, ಜಾಸ್ತಿ ಯಾವ್ದೈತ್ರಿಪ್ಪ ಈಗ 1,80,000 ಐತಿ, 1,80,000 ತಗೋರಿಪ್ಪ, 1,80,000 ತಗೋರಿ ಈಗ, ಯಾಕಂದ್ರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ನೋಡ್ಬೇಕಿಲ್ಲ, 1,80,000 ಜಾಸ್ತಿ ಐತಿ, ಬೈ ಚಾನ್ಸ್
ಇಲ್ಲಿ 1 ಲ್ಯಾಕ್, ಇಲ್ಲಿ ಬರೀ 50,000 ಐತಿ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಬರೀ 50,000 ಐತೆ. ಅವಾಗ ಏನ್ ಮಾಡ್ತೀರಿಪ್ಪ, ಅವಾಗ ಜಾಸ್ತಿ ತಗೋಬೇಕು ನೀವು. 50,000 ಬರಂಗಿಲ್ಲ, 1 ಲಕ್ಷ ತಗೋಬೇಕು. ಯಾಕ್ರಿಪ್ಪ, ಜಾಸ್ತಿ ಯಾವ್ದೈತಿ ಅದು ತಗೋಬೇಕು. 1 ಲ್ಯಾಕ್ ಮತ್ತು 1 ಲ್ಯಾಕ್ 80 ಜಾಸ್ತಿ ಯಾವ್ದೈತಿರಿಪ್ಪ, 1 ಲ್ಯಾಕ್ 80 ಐತಿ, ಅದಕ್ಕೆ 1 ಲ್ಯಾಕ್ ತಗೋರಿ. ಫೇರ್ ಮಾರ್ಕೆಟ್ ವ್ಯಾಲ್ಯೂ 50 ಕೊಟ್ಟಲ್ಲಿ 1 ಲಕ್ಷ ಕೊಟ್ಬಿಟ್ಟಾರಿಪ್ಪ. ಏನ್ ತಗೋತೀರಿಪ್ಪ, ಈಗ 50 ತಗೋತೀರಿ, 1 ಲ್ಯಾಕ್ ತಗೋತೀರಿ, 1 ಲ್ಯಾಕ್ ತಗೋತೀರಿ. ಯಾಕ್ರಿ ಜಾಸ್ತಿ ಐತಿ, ತಿಳಿತಾ? ಈಗ 1 ಲ್ಯಾಕ್ ಮತ್ತು 1 ಲ್ಯಾಕ್ 80, 1 ಲ್ಯಾಕ್ 80 ತಗೋಬೇಕು. ಯಾಕಂದ್ರಿ ಬಿಕಾಸ್ ಇಟ್ ಈಸ್ ಮೋರ್. 1,80,000 ಕಾಸ್ಟ್ ಆಫ್ ಅಕ್ವಿಸಿಷನ್. ಓಕೆ, CI in the year of sale same 348 divided CI in the year of acquisition. ನೀವು ಇಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ತಗೊಂಡ್ರಿಪ್ಪ. ಇಲ್ಲಿ ಏನ್ರಿಪ್ಪ, ಇಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ. ಇದು ಫೇರ್ ಮಾರ್ಕೆಟ್ ವ್ಯಾಲ್ಯೂ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಡೇಟ್ ಯಾವ್ದ್ರಿಪ್ಪ, ಇದು 1/4/2001. 2001 ಮತ್ತು 2 ಎಷ್ಟಿದ್ರಿಪ್ಪ, 100 ಐತಿ. 100 ತಗೋರಿ, ಐತಲ್ಲ ಅಲ್ಲೇ ಮಾಡ್ರಿಪ್ಪ. ಇದು ಕ್ಯಾಲ್ಕುಲೇಷನ್ ನೋಡೋಣ ಎಷ್ಟು. 1,80,000 into 348 divided by 100. 6,26,400. 6,26,400. 6,26,400. ಇದು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಆಮೇಲೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಸೇಮ್ ಚೇಂಜ್ ಮಾಡಕ್ ಹೋಗ್ಬೇಡ್ರಿ. ಇದು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 30,000 into CI in the year of sale 348 divided CI in the year improvement 100 ಅಲ್ಲ, 1 to 1 ಅಂದ್ರೆ ಏನ್ರಿ, 1 to 100. ಇದು ಸೇಮ್ ಇರ್ಬೇಕ್ರಿಪ್ಪ, ಸೇಮ್ ಬರ್ತದೆ ಇದು. ಈಗ ಮಾಡ್ರಿಪ್ಪ 5,74,000 ಒಳಗಿದ್ದು ಎಲ್ಲ ಲೆಸ್ ಮಾಡ್ರಿಪ್ಪ. 5,74,800 ಮೈನಸ್ 6,26,400 ಮೈನಸ್ ಏನಾಗ್ತದಿಪ್ಪ, ಹೌದು ಇದು ಒಳಗೆ ಬರಿಬೇಕು. ಯಾಕಂದ್ರೆ ಮೈನಸ್ ಬಂತಲ್ಲ, ಇದು ಒಳಗೆ ಬರಿಬೇಕು. ಇದು ಮೈನಸ್ ಬಂತರಿಪ್ಪ. ಎಷ್ಟು ಇದು, 1,80,000 1,80,000 into 348 divided by 100. 6,26,400. ಓಕೆ, ಇದು ಎಷ್ಟು ಬಂತಿಪ್ಪ, ಅದು 1,04,400 ಅಲ್ಲ, ಅದು 30,000 into 348 divided by 100. 1,04,400. 1,04,400. ಇದು ಮಾಡ್ರಿಪ್ಪ ಎಷ್ಟು. ಫಸ್ಟ್ ಇದು ಆ್ಯಡ್ ಮಾಡ್ರಿ ಒಳಗೆ. 6,26,400 ಪ್ಲಸ್ 1,04,400 ಟೋಟಲ್ ಎಷ್ಟು ಬಂದ್ರಿಪ್ಪ, ಅದು ಎಲ್ಲ ಸೇರಿಸಿ 7,30,800. ಹೌದಲ್ಲ, ಇದು 6,26,400 ಪ್ಲಸ್ ಇದು 1,04,400 ಎರಡು ಸೇರಿಸಿ ಎಷ್ಟಿಪ್ಪ, 7,30,800. ಈಗ ಮಾಡ್ರಿಪ್ಪ 5,74,800 ಮೈನಸ್ 7,30,800 ಮಾಡ್ರಿಪ್ಪ. ಈಗ ಓಕೆ, 5,74,800 ಮೈನಸ್ 7,30,800 ಎಷ್ಟು ಬಂತ್ರಿಪ್ಪ ಇದು, ಮೈನಸ್ 1,56,000 ಮೈನಸ್ 1,56,000 ಕರೆಕ್ಟ್ ಐತಿಲ್ರಿಪ್ಪ. ಮೈನಸ್ 1,56,000. ಇದು ಕ್ಯಾಪಿಟಲ್ ಏನಿಲ್ಲ, ಇದು ಕ್ಯಾಪಿಟಲ್ ಲಾಸ್. ಇದು ಕ್ಯಾಪಿಟಲ್ ಲಾಸ್. ಕ್ಯಾಪಿಟಲ್ ಲಾಸ್ ಎಷ್ಟಿಪ್ಪ, ಮೈನಸ್ 1,56,000. 1,56,000 तीर्थ निम्गे गॉट इट, समझ में आया? ऑप्शन बी में हम लोग क्या कर रहे हैं, बी ही शुड ऑप्ट फॉर रहा, यहाँ पे फेयर मार्केट वैल्यू को काउंट करो करके बोल रहा है. इफ ही ऑप्ट फॉर द फेयर मार्केट वैल्यू, सेल प्रोसेस भी तुम्हारा सेम रहता, सेलिंग एक्सपेंस भी तुम्हारा सेम रहता, नेट सेल प्रोसेस तुम्हारा सेम रहता. तुम्हें चेंज करने का कॉस्ट ऑफ एक्विजिशन में. कहाँ पे, कॉस्ट ऑफ एक्विजिशन में. पहले तुम्हें फेयर मार्केट वैल्यू को देखे भी नहीं, अभी तुम फेयर मार्केट वैल्यू को देखना. कॉस्ट ऑफ एक्विजिशन, तुम्हारा कॉस्ट ऑफ एक्विजिशन कितना है, 1 लाख है. फेयर मार्केट वैल्यू तुम्हारा कितना है, 1,80,000 है. कॉस्ट ऑफ एक्विजिशन और फेयर मार्केट वैल्यू में दोनों में से ज्यादा कौन सा रहता, देखो दोनों में से ज्यादा कौन सा रहता, देखो उसको हम लोग यहाँ पे लेते हैं. कॉस्ट ऑफ एक्विजिशन तुम्हारा 1 लाख है, फेयर मार्केट वैल्यू तुम्हारा कितना है, 1,80,000 है. दोनों में से ज्यादा कौन सा है, 1,80,000 है, इसलिए 1,80,000 लो यहाँ पे. ज्यादा कौन सा है बोल के. अगर बाई चांस कॉस्ट ऑफ एक्विजिशन 1 लाख दिया, फेयर मार्केट वैल्यू सिर्फ दिया कितना, 50,000, दोनों में से ज्यादा कौन सा है, 1 लाख, तो 1 लाख लेते हैं वहां पे. समझ में आया?
ये तो सेम आता 348 बोल के। अब सी आया इन द ईयर ऑफ एक्विजिशन। तुम्हारा फेयर मार्केट वैल्यू तुम लोग यहाँ पे कौन सा लिए, कॉस्ट ऑफ एक्विजिशन लेके फेयर मार्केट वैल्यू यहाँ पे तुम लोग फेयर मार्केट वैल्यू यहाँ पे ले। फेयर मार्केट वैल्यू की डेट कौन सी है, फेयर मार्केट वैल्यू की डेट कौन सी है 2001 बोल के, 2001 और 2 में कितना है 100, ऑब्वियसली यहाँ पे है कितना 100 है। इसको सॉल्व करने के बाद तुम्हारा कितना मिला 6,26,400। इंडेक्स्ड कॉस्ट ऑफ इंप्रूवमेंट तुम्हारा चेंज नहीं होता क्यों, वो तो सेम ही है, वो सेम ही है ना, इंडेक्स कॉस्ट ऑफ इंप्रूवमेंट तुम्हारा सेम ही है 1,04,400। दोनों को ऐड करो सबसे पहले 6,26,400 प्लस 1,04,400 कितना हुआ 7,30,800। 5,74,800 में से माइनस करना, क्या करना माइनस 7,30,800 कितना था तुम्हारा आंसर माइनस 1,56,000। माइनस का मतलब कैपिटल लॉस। सेकेंड ऑप्शन में कितना तुम्हारा कैपिटल लॉस, ठीक है समझ में आया। ओके सेकेंड ऑप्शन भी हमारा क्या होगा, हो गया। Now ಈಗ ಏನ್ರಿ ಅವರು ಏನು ಹೇಳ್ತಾರೆ ನಿಮಗೆ, ಯು ಆರ್ ರಿಕ್ವೆಸ್ಟೆಡ್ ಟು ಅಡ್ವೈಸ್ ದ ಅಸೆಸ್ಸಿ ವಿಚ್ ಆಪ್ಷನ್ ಇಸ್ ಬೆನಿಫಿಷಿಯಲ್, ವಿಚ್ ಆಪ್ಷನ್ ಇಸ್ ಬೆನಿಫಿಷಿಯಲ್। ನೋಡ್ರಿ ಒಂದ್ ಮಾತು ಹೇಳ್ತೀನಿ, ನಾರ್ಮಲ್ ಕಾಸ್ಟ್ ಅಕೌಂಟಿಂಗ್ ಇರಲಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇರಲಿ, ಫೈನಾನ್ಷಿಯಲ್ ಅಕೌಂಟಿಂಗ್ ಯಾವ್ದು ಅಕೌಂಟಿಂಗ್ ಇರಲಿ, ಅಲ್ಲೇ ನಿಮ್ಗೆ ಪ್ರಾಫಿಟ್ ಜಾಸ್ತಿ ಪ್ರಾಫಿಟ್ ಎಲ್ಲೇ ಬಂತಲ್ರಿ ಅದು ನಿಮ್ಗೆ ಏನ್ರಿಪ್ಪ ಬೆನಿಫಿಷಿಯಲ್, ಏನ್ರಿ ಎಲ್ಲೇ ನಿಮ್ಗೆ ಜಾಸ್ತಿ ಪ್ರಾಫಿಟ್ ಬಂತಲ್ಲ ಅದು ನಿಮ್ಗೆ ಬೆನಿಫಿಷಿಯಲ್, ನಿಮ್ಗೆ ಬೆನಿಫಿಷಿಯಲ್। ಬಟ್ ಇನ್ಕಮ್ ಟ್ಯಾಕ್ಸ್ ಒಳಗ ಪ್ರಾಫಿಟ್ ಅಂದ್ರೆ ನಿಮ್ಗೆ ಲಾಸ್ ಆಕ್ಚುಲಿ, ಏನ್ರಿ ಇನ್ಕಮ್ ಟ್ಯಾಕ್ಸ್ ಒಳಗ ನಿಮ್ಗೆ ಎಷ್ಟು ಜಾಸ್ತಿ ಲಾಸ್ ಬರ್ತೈತಲ್ಲ ಅದು ನಿಮ್ಗೆ ಬೆನಿಫಿಷಿಯಲ್। ಯಾಕ್ರಿ ಈಗ ಬೈ ಚಾನ್ಸ್ ನನಗೂ ಜಾಸ್ತಿ ಪ್ರಾಫಿಟ್ ಬಂದ್ರೆ ಗೌರ್ಮೆಂಟ್ ಏನ್ರಿ, ಗೌರ್ಮೆಂಟ್ ಜಾಸ್ತಿ ರೊಕ್ಕ ಕೊಡ್ಬೇಕು, ಏನ್ರಿ ನನಗೂ ಜಾಸ್ತಿ ಪ್ರಾಫಿಟ್ ಬಂದ್ರೆ ನಾ ಗೌರ್ಮೆಂಟ್ ಜಾಸ್ತಿ ಟ್ಯಾಕ್ಸ್ ಕೊಡ್ಬೇಕು। ನನಗೂ ಲಾಸ್ ಬಂದ್ರೆ ನಾ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕೊಡಂಗಿಲ್ಲ, ನನಗೂ ಬೆನಿಫಿಷಿಯಲ್ ತಿಳಿತೀರಿ। ನನ್ಗೆ ಏನ್ರಿಪ್ಪ ಜಾಸ್ತಿ ಪ್ರಾಫಿಟ್ ಬಂದ ನನಗೆ ನಾ ಗೌರ್ಮೆಂಟ್ಗೆ ಟ್ಯಾಕ್ಸ್ ಜಾಸ್ತಿ ಕೊಡ್ಬೇಕು ತಿಳಿತಾ। ನನಗೂ ಲಾಸ್ ಬಂತ್ರಿ ನಾ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಮ್ಮಿ ಕೊಡ್ತೀನಿ, ಇಲ್ಲಾಂದ್ರೆ ಕೊಡಂಗಿಲ್ಲ, ಯಾಕಂದ್ರೆ ಲಾಸ್ ಐತ್ರಿಪ್ಪ ನನಗೂ ಬೆನಿಫಿಷಿಯಲ್, ಲಾಸ್ ಅಂದ್ರೆ ನನಗೆ ಏನ್ರಿಪ್ಪ ಬೆನಿಫಿಷಿಯಲ್ ತಿಳಿದ್ರಿ ನಿಮ್ಗೆ। ಈಗ ಫಸ್ಟ್ ಆಪ್ಷನ್ ಒಳಗ ಅವಂಗ ಮಿಸ್ಟರ್ ರಾಜುಗೆ ಗೇನ್ ಬಂತ್ರಿಪ್ಪ, ಕ್ಯಾಪಿಟಲ್ ಗೇನ್ ಬಂತು, ಇಲ್ಲೇ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕೊಡ್ಬೇಕು, ಮಿಸ್ಟರ್ ರಾಜು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕೊಡ್ಬೇಕು ಯಾಕಂದ್ರೆ ಪ್ರಾಫಿಟ್ ಐತಿ। ಸೆಕೆಂಡ್ ಆಪ್ಷನ್ ಒಳಗ ಕ್ಯಾಪಿಟಲ್ ಲಾಸ್ ಐತಿ, ಮೈನಸ್ ಒಳಗ ಐತಿ, ಇಲ್ಲೇ ಮಿಸ್ಟರ್ ರಾಜು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕೊಡಂಗಿಲ್ಲ ಯಾಕ್ರಿ ಲಾಸ್ ಐತಿ ಅಂತ। ಬಟ್ ರಾಜುಗೆ ಏನ್ ಬೆನಿಫಿಷಿಯಲ್ ರೀಪ್ಪ, ರಾಜುಗೆ ಏನ್ ಬೆನಿಫಿಷಿಯಲ್, ರಾಜುಗೆ ಲಾಸ್ ಬಂದ್ರೆ ಬೆನಿಫಿಷಿಯಲ್, ಯಾಕ್ರಿ ರಾಜು ಟ್ಯಾಕ್ಸ್ ಕೊಡಂಗಿಲ್ಲ, ಇಲ್ಲೇ ಟ್ಯಾಕ್ಸ್ ಕೊಡ್ತಾನ್ರಿ ರಾಜು। ಈಗ ನೀವು ಹೇಳ್ರಿ ಯಾವ ಬೆನಿಫಿಷಿಯಲ್, ಆಪ್ಷನ್ ಬಿ ಇಸ್ ಬೆನಿಫಿಷಿಯಲ್ ಬಿಕಾಸ್ ಮಿಸ್ಟರ್ ರಾಜು ಗಾಟ್ ಕ್ಯಾಪಿಟಲ್ ಲಾಸ್ ಆಫ್ rupees 1,56,000, he is not paying any tax, ಇಲ್ಲೇ ಟ್ಯಾಕ್ಸ್ ಕೊಡ್ಬೇಕು, ಇಲ್ಲೇ ಟ್ಯಾಕ್ಸ್ ಕೊಡಂಗಿಲ್ಲ। therefore the option B is beneficial to the assessee, Mr. Raju, because of the capital loss, ನೋಡ್ರಿ ಕ್ಯಾಪಿಟಲ್ ಲಾಸ್ ಬಂದ್ರೆ ಟ್ಯಾಕ್ಸ್ ಕೊಡಂಗಿಲ್ಲ ಗೌರ್ಮೆಂಟ್ಗೆ, ಅದಕ್ಕೆ ಅವಂಗ ಬೆನಿಫಿಷಿಯಲ್। प्रॉफिट ಬಂದ್ರೆ ಟ್ಯಾಕ್ಸ್ ಕೊಡಬೇಕು ಗವರ್ನಮೆಂಟ್ ಗೆ, ತಿಳಿತಲ್ಲ समझ में आया। देखो ऑप्शन ए के अंदर उसको कैपिटल गेन मिला कितना 1,20,400 का, ऑप्शन बी में क्या मिला उसको माइनस कैपिटल लॉस मिला उसको माइनस 1,56,000 का। अब देखो तुम्हें बहुत ध्यान से सोचो, बाकी सभी सब्जेक्ट्स में कॉस्ट अकाउंटिंग दो, मैनेजमेंट अकाउंटिंग दो, दूसरा अकाउंट रहने दो, वहां पे तुम्हारे को प्रॉफिट आया तो तुम्हारे लिए बेनिफिशियल, बट इनकम टैक्स के अंदर तुम्हारे को प्रॉफिट आया तो तुम लोग गवर्नमेंट को टैक्स पे करना, तुम्हारे को लॉस आया तो तुम्हें गवर्नमेंट को टैक्स नहीं पे करते। तुम्हारे लिए बेनिफिशियल क्या, टैक्स पे करना, टैक्स नहीं पे करना, टैक्स नहीं पे करना, ठीक है ना। तो तुम्हारे हिसाब से तुम्हारे को मेरे को प्रॉफिट आया तो मैं गवर्नमेंट को टैक्स पे करना, मेरे को लॉस आया तो गवर्नमेंट को मैं टैक्स नहीं पे करता, तो मेरे लिए बेनिफिशियल टैक्स नहीं पे करना मतलब लॉस आया तो मेरे को अच्छा, ठीक है ना। इसीलिए
उसको ऑप्शन कौन से ऑप्शन में उसको लॉस मिल रहा है, ऑप्शन बी के अंदर, इसलिए उसको उसके लिए कौन सा ऑप्शन बेटर है, ऑप्शन बी उसके लिए बेनिफिशियल, क्यों, लॉस है इसीलिए वो टैक्स पे नहीं करता गवर्नमेंट को। देयरफॉर द ऑप्शन बी इज बेनिफिशियल टू द असेसी दैट इज मिस्टर राजू बिकॉज ऑफ द कैपिटल लॉस। यहाँ पे कैपिटल लॉस होने की वजह से वो गवर्नमेंट को टैक्स पे नहीं करता, ठीक है, गॉट इट, तेरे तैयार हुआ, ओके। इन दिस वीडियो आई हैव ट्राइड माय लेवल बेस्ट टू टीच यू एंड गिव यू full concept of capital gain case study question, okay, thank you for watching, okay, take a screenshot.